ನಮ್ಮ ಮನೆಯಿಂದ ಸಂತೇಶ್ವರಕ್ಕೆ 70 ಮೈಲಿ ಆಗುತ್ತೆ. ಇಲ್ಲಿಂದ ಪಾಂಡವಪುರದ ರೈಲ್ವೆ ಸ್ಟೇಷನ್ನು ಅಲ್ಲಿ ಲೆಫ್ಟಿಗೆ ತಿರುಗಬೇಕು. ಲೆಫ್ಟಿಗೆ ತಿರುಗ್ಕೊಂಡು ಹೋದರೆ ಕೆ.ಆರ್.ಪೇಟೆಯಿಂದ ಕಿಕ್ಕೇರಿ, ಚನ್ನರಾಯಪಟ್ಟಣ, ಚನ್ನರಾಯಪಟ್ಟಣದಿಂದ ನುಗ್ಗೇಹಳ್ಳಿ, ಸಂತೇಶ್ವರ, ಹಾಗೆ 70 ಮೈಲಿ ಆಗುತ್ತೆ. ಯಾವ ಅನುಭವ ನಮಗೆ ಬಹಳ ಆಳವಾಗಿ ಆಗಿರ್ತವೋ ಅವನ್ನು ಮರೆಯೋಕ್ಕಾಗಲ್ಲ. ನಾನು ಬರೀ ಕತೆಗೋಸ್ಕರವಾಗಿ ಬರೆಯಲ್ಲ, ನಾನು ಎಂಟರ್ಟೈನ್ಮೆಂಟ್ಗೋಸ್ಕರವಾಗಿ ಬರೆಯೋದಿಲ್ಲ. ಸಮಸ್ಯೆ ಆಳಕ್ಕೆ ಹೋಗಿ ಆ ಆಳದ ಅನುಭವವನ್ನು ತಂದು ಕೊಡೋದಷ್ಟೇ ನನ್ನ ಉದ್ದೇಶ. ಇವತ್ತು ನನ್ನ ಪುಸ್ತಕ ಮಾರ್ಕೆಟ್ಗಳಿಗೆ ವ್ಯಾಪಾರವಾಗುತ್ತೆ ಅಂತ ಅನ್ನೋದು ನನಗೆ ಮುಖ್ಯವಲ್ವೇ ಅಲ್ಲ. ಇನ್ನೊಂದು 200 ವರ್ಷ ಕಳೆದ ಮೇಲೆ ಏನಾಗುತ್ತೆ ಈ ಪುಸ್ತಕ? ನಾನು ಹುಟ್ಟಿದ್ದು ಸಂತೇಶ್ವರ ಅನ್ನುವಂಥ ಒಂದು ಹಳ್ಳಿ. ಇಲ್ಲಿ ಸಂತೆ ಆಗ್ತಿತ್ತು, ಸಂತೆಯಾಗುವ ಶಿಬಿರ ಅದು. ನಾನು ಹುಟ್ಟು ಹೊತ್ತಿಗೆ ನಮ್ಮ ಮನೆಗೆ ಬಹಳ ಬಡತನ ಬಂದಿತ್ತು. ನಮ್ಮ ಅಜ್ಜನ ಕಾಲದೊಳಗೆ ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡುವಷ್ಟು ಜಮೀನೆಲ್ಲ ಇತ್ತಂತೆ. ಅದು ನಮ್ಮ ಅಜ್ಜಿ ಮತ್ತು ನಮ್ಮ ಅಪ್ಪ ಇಬ್ಬರ ಅವಿವೇಕದಿಂದ ಎಲ್ಲನೂ ಕಳೆದು ಹೋಗಿತ್ತು. ನಮ್ಮ ತಾಯಿಯ ವಿವೇಕದಿಂದ ನಾವೆಲ್ಲ ಬೆಳೆದ್ವು. ಬಹಳ ಜನ ಶೆಟ್ಟಿಕೆರೆ ಕಾಲಭೈರವ ದೇವರಿಗೆ ಒಕ್ಕಲು. ನಮ್ಮದು ಆ ಒಕ್ಕಲು. ಮನೇಲಿ ಒಬ್ಬ ಮಗನಿಗೆ ಭೈರಪ್ಪ ಅಂತ ಹೆಸರಿಡೋದು ಅಂತ. ಇದರೊಳಗೆ ನನಗೆ ಆ ಹೆಸರನ್ನಿಟ್ಟರು ಅಷ್ಟೇ. ಮಹಾದೇವಯ್ಯನವರು ಅಂತ ಇದೇ ದೇವಸ್ಥಾನದಲ್ಲಿ ಒಬ್ಬರಿದ್ದರು, ಸನ್ಯಾಸಿಗಳು ಅವರು. ನನ್ನ ಕಂಡ್ರೆ ಪ್ರೀತಿ ಇತ್ತು ಅವ್ರಿಗೆ. ನಮ್ಮೂರಿಗೆ ಆಗಾಗ್ಗೆ ಪ್ಲೇಗ್ ಬರ್ತಾ ಇತ್ತು. ಒಂದೇ ದಿನ ನನ್ನ ಅಕ್ಕ, ನನ್ನ ಅಣ್ಣ 2 ಗಂಟೆ ಅಂತರದೊಳಗೆ ಸತ್ತು ಹೋದರು. ನನಗೂ ಪ್ಲೇಗ್ ಆಗಿದೆ. ಆವಾಗ ನನ್ನ ತಾಯಿ ನನ್ನನ್ನು ಹೊತ್ಕೊಂಡು ಅವರು ತೊಡೆ ಮೇಲೆ ಹಾಕಿಬಿಟ್ಲು. ತೊಡೆ ಮೇಲೆ ಹಾಕಿ ಹೇಳಿದ್ರು, ಐನೋರೇ, 2 ಮಕ್ಕಳು ಇಷ್ಟೊತ್ತಿಗೆ ಅಲ್ಲಿ ಸುಡ್ತಾ ಇದ್ದಾರೆ. ಇವನು ಬದುಕುತ್ತಾನೋ ಬದುಕಲ್ಲೋ ಅದು ನನಗೆ ಗೊತ್ತಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಆದ್ದರಿಂದ ನನ್ನ ಮಗ ಅಂದ್ಕೊಂಡ್ರೆ ಇವನು ಸತ್ತೋಗ್ಬಿಡ್ಬೋದು. ಆದ್ದರಿಂದ ನಾನು ಇವನನ್ನು ನಿಮಗೆ ಕೊಟ್ಟುಬಿಟ್ಟಿದ್ದೀನಿ ಇದರೊಳಗೆ. ಅದು ನಿಮ್ಮ ಪುಣ್ಯ ಇದ್ದರೆ ಬದುಕಲಿ ಸಾಯಲಿ. ಅವನು ಬದುಕಿ ಅವನೇನು ಸಂಸಾರಸ್ದಾಗಬೇಕು ಅಂತಲೂ ನಾನು ಬಯಸಲ್ಲ. ನಿಮಗೆ ಅವನು ಸನ್ಯಾಸಿಯಾಗಿ ಹೊರಟೋಗಲಿ, ಆದರೂ ಬದುಕಿರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಬಿಟ್ಟುಬಿಟ್ಟು ವಾಪಸ್ ಬಂದ್ಬಿಟ್ಲು. ಅದೇನು ಹೇಗಾಯಿತೋ ಏನು ಕಥೆಯೋ ಗೊತ್ತಿಲ್ಲ, ನಾನು ಬದುಕೊಂಬಿಟ್ಟೆ. ಒಂದು ಈ ದೇವಸ್ಥಾನಕ್ಕೂ ನನಗೂ ಇದೊಂದು ಸಂಬಂಧ. ನಾನೇ ಇದ್ದುದರಲ್ಲಿ ದೊಡ್ಡ ಮಗ ಬದುಕಿದ್ದುದರಲ್ಲಿ. ನಾನು ಬಹಳ ಸಾಹಸಗಳು ಮಾಡ್ತಾಯಿದ್ದೆ. ಕೆರೆಯಲ್ಲಿ ಈಜೋದು, ಹಾವು ಹೊಡೆಯೋಕ್ಕೆ ಹೋಗೋದು, ಮರ ಹತ್ತೋದು, ಇಂಥದ್ದು ಎಲ್ಲನೂ ಮಾಡ್ತಾಯಿದ್ದೆ. ನನಗೆ ನಾಟಕ ನೋಡೋದ್ರೊಳಗೆ ಬಹಳ ಆಸೆ. ನಾನು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ತಂದೆಗೆ ಶಕ್ತಿ ಇರಲಿಲ್ಲ, ನಮ್ಮ ಮಾವಂಗೆ ಮಕ್ಕಳಿರಲಿಲ್ಲ. ನಮ್ಮ ಅಮ್ಮ ಏನು ಮಾಡಿದ್ಲು, ಮಾವನ ಮನೆ ಅಣ್ಣನ ಮನೆಗೆ ಬಿಟ್ಟರೆ ಸ್ವಲ್ಪ ಬಿಗಿಲಿರ್ತಾನೆ ಇವನು ಹಾಗೆ ಅಂತ ಹೇಳಿ ಇವನಿಗೆ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಸ್ವಲ್ಪ ಶಿಕ್ಷೆಯಲ್ಲಿಡಬೇಕು ಅಂತ ಹೇಳಿ ಬಂದಳು ನಮ್ಮಮ್ಮ. ನಮ್ಮ ಮಾವ ಏನು ಮಾಡ್ದೆ ಅಂದರೆ
ಸಿಕ್ಕಾಬಟ್ಟೆ ಹೊಡೆಯೋಕ್ಕೆ ಶುರು ಮಾಡಿಬಿಟ್ಟೆ ನನಗೆ. ನಾನು ಎಂಥವ್ರದಕ್ಕೂ ಹೆದರಲ್ಲ ಅಂತಿದ್ದೆ, ಹೆದರಿಕೆ ಹುಟ್ಟುಬಿಡ್ತು ನನಗೆ. ಹೀಗಾಗಿ ನಾನು ಓದಿನೊಳಗೆ ಭಾಳ ಹಿಂದುಳಿದು ಬಿಟ್ಟೆ. ಮೇಷ್ಟ್ರು ಹೇಳಿದ ಪಾಠ ನಂಗೆ ಅರ್ಥವೇ ಆಗ್ತಾ ಇರಲಿಲ್ಲ. ಒಂದು ಘಟನೆ ನಡೀತು. ಊರಿನ ಹೊರಗೆ ಕೆರೆ ಹಿಂಭಾಗದೊಳಗೆ ಒಂದು ದೇವಸ್ಥಾನ, ನಾಗೇಶ್ವರನ ದೇವಸ್ಥಾನ ಅಂತವ. ಆ ದೇವಸ್ಥಾನದ ಪೂಜಾರಿ ನಮ್ಮ ಮಾವ. ಒಂದು ನಂಬಿಕೆ ಏನಿತ್ತು ಅಂದರೆ, ಮೈಲಿಗೆಯಲ್ಲಿ ಹೋದರೆ ಅಲ್ಲಿ 7 ಎಡೆ ಸರ್ಪ ಇರುತ್ತೆ, ಅದು ಬಂದು ಕಚ್ಚಿಬಿಡುತ್ತೆ ಅಂತ ಒಂದು ನಂಬಿಕೆ. ಇವಾಗ ನಾನು ಊಟ ಎಲ್ಲ ಮಾಡ್ಕೊಂಡು ಹೋಗಿ ಇದು ಮೈಲಿಗೆಲ್ಲೇ ಹೋಗಿದ್ನಲ್ಲ, ನೋಡೋಣ ದೇವ್ರು ಬರಲಿ, ಆ ಸರ್ಪ ಬರಲಿ, ಏನು ಮಾಡುತ್ತೆ ನೋಡೋಣ ಅಂತ ಏನೋ ಒಂದು ಹುಚ್ಚು ಧೈರ್ಯದಲ್ಲಿ ನಾನು ಒಳಗಡೆ ಹೋದೆ. ಒಳಗಡೆ ಹೋದರೆ ಉಸ್ ಉಸ್ ಅಂತ ಅನ್ನುವಂಥ ಏದು ಸರಿನ ಶಬ್ದ ಬರ್ತಿತ್ತು. ನಾನು ಅಲ್ಲಿಗೆ ಹೋಗ್ಬಿಟ್ಟೆ. ಅಲ್ಲಿ ಹೋದ ತಕ್ಷಣ ನನಗೆ ಕಂಡದ್ದೇನು ಅಂತಂದರೆ, ನಮ್ಮ ಮಾವ ಒಬ್ಬ ಕೂಲಿ ಹೆಂಗಸಿಗೆ ತಗಲ್ಕೊಂಡ್ಬಿಟ್ಟಿದ್ದಾನೆ. ಇದರಲ್ಲಿ ಒಂದು ಪ್ರಶ್ನೆ ಬಂತು, ಈ ದೇವಸ್ಥಾನ ಅಂದರೆ ಇಷ್ಟೊಂದು ಪವಿತ್ರ, ಸ್ನಾನ ಮಾಡದೆ ಒಳಗೆ ಹೋಗಬಾರ್ದು ಅಂತ ಎಲ್ಲ ಇರೋದ, ಇವನಿಲ್ಲಿ ಕೆಲಸ ಮಾಡ್ತಾನಲ್ಲ, ಅದು ಸರ್ಪ ಯಾಕೆ ಬಂದು ಕಚ್ಚಲಿಲ್ಲ? ಹಾಗಾದರೆ ಸರ್ಪವೇ ಇಲ್ಲವೇ ಇಲ್ಲಿ, ಅಥವಾ ದೇವ್ರಿಗೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಈ ಥರದ ಪ್ರಶ್ನೆಗಳೆಲ್ಲ ನನಗೆ ಬಂತು ದೇವ್ರ ವಿಷಯದೊಳಗೆ. ರಜಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ನನ್ನನ್ನು ಕಳಿಸೋಕ್ಕೆ ಅಂತ ನಮ್ಮಮ್ಮ ಬಂದದ್ದ ಕೆಲಸ ದಾರಿ ನನಗೆ ಗೊತ್ತಿತ್ತು. ಆಮೇಲೆ ನಾನು ಒಬ್ಬನೇ ಹೋಗ್ತೀನಿ ಅಂತ ಅಂದೆ. ಹೋಗು ಜೋಪಾನ, ಅಲ್ಲೆಲ್ಲ ಕಿರುಬ ಇತ್ತು ಅಂತ ಅನ್ನೋದು ಭಯನೂ ಕೂಡ ಇತ್ತು. ಸರಿ, ನಾನು ಹೋದೆ, ಗುಡ್ಡದ ಪಾದದ ತನಕ ಹೋದೆ. ಆಮೇಲೆ ಹೀಗೆ ನೋಡಿದೆ, ಅದು ಆ ದೇವ್ರಿಗೆ ಏನು ಹರಕೆ ಕಟ್ಟಿದ್ರು ದೇವರು ಅದನ್ನು ನೆರವೇರಿಸ್ತಾರೆ ಅಂತ ಒಂದು ನಂಬಿಕೆ ಅಲ್ಲೆಲ್ಲ ತುಂಬ ಇತ್ತು. ನನಗೆ ಇದ್ದಕ್ಕಿದ್ದಾಗೆ ಹೋಗಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕು ಅಂತ ಹೇಳಿ ಗುಡ್ಡ ಹತ್ತಿ ಹೋಗ್ಬಿಟ್ಟು ಒಂದಿಷ್ಟು ಕಾಡು ಹೂವನ್ನೆಲ್ಲ ನಾನೇ ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡಿದೆ. ನಾನು ಬಾಗೂರಿಗೆ ಹೋಗೋದ್ರೊಳಗೆ ನಮ್ಮ ಮಾವ ಸತ್ತೋಗಿದ್ದರೆ ನಾನು ನಿನಗೆ ಬಂದು ವಿಶೇಷ ಪೂಜೆ ಮಾಡಿಸ್ತೀನಿ. ಒಂದು ಹೂ ಬಲಗಡೆಯಿಂದ ಬಿದ್ದುಬಿಡ್ತು. ಆಮೇಲೆ ನಾನು ಇಳಿದು ಊರಿಗೆ ಹೋದೆ. ಅದಕ್ಕೆ ಒಂದು ರಸ್ತೆಯಲ್ಲಿ ಹೋಗಿ ಬಲಕ್ಕೆ ತಿರುಗಿದ್ರೆ ನಮ್ಮ ಮಾವನ ಮನೆ. ಆ ರಸ್ತೆಯಿಂದ ಬಲಕ್ಕೆ ತಿರುಗುವಾಗ ನಾನು ಹೋಗ್ತೀನಿ, ಮನೆ ಮುಂದ್ಗಡೆ ಒಂದು ಸೌದೆ ಉರಿತಾ ಇರುತ್ತೆ ಹಾಗೆ ಅಂತ ಅಂದ್ಕೊಂಡು ಹೋಗಿ ನೋಡಿದ್ರೆ ಏನೂ ಇಲ್ಲ ಅಲ್ಲಿ. ನಮ್ಮಮ್ಮ ಸತ್ತೋದ್ಲು ಪ್ಲೇಗ್ನೊಳಗೆ. ನಾನು ಇಲ್ಲಿ ಬಂದು ತಿಥಿ ಅದೆಲ್ಲ ಮಾಡಿ ಅಲ್ಲಿ ಮತ್ತೆ ಬಾಗೂರಿಗೆ ಹೋಗಿದೆ. ಹೋದ ಮರು ದಿವಸ ನಾನು ಸುಮ್ಮನೆ ಮಲಗಿದ್ದ. ನನಗೆ ಮಂದೇ ಜ್ಞಾಪಕ, ಇನ್ನೂ ಮಲಗಿದೆಯೇನೋ ಬಾಂಚೋತ್ ಅಂತ ಅಂದದ್ದ ಕೆಲಸ, ಬಂದು ಹಿಡ್ಕೊಂಡದ್ದ ಕೆಲಸ ಕೈ ಎತ್ತದ ಅವನದಕ್ಕೆ. ನಂಗೆ ತಕ್ಷಣ ಒಂದು ಧೈರ್ಯ ಬಂದ್ಬಿಡ್ತು. ಏಯ್ ಬೋಳೆ ಮಗನೇ, ನೀನು ನೀನು 4 ಏಟು ಕೊಟ್ಟರೆ ನಾನು 1 ಏಟು ಕೊಡ್ತೀನಿ ಕಣ್ಲ ನಿಂಗೆ ಅಂತ ನಾನು ಕೈ ಎತ್ತಿಬಿಟ್ಟೆ. ಅದಕ್ಕೆ ನನಗೆ ಇದ್ದಕ್ಕಿದ್ದಾಗೆ ಆ ಧೈರ್ಯ ಎಲ್ಲಿಂದ ಬಂತು ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲ ಅಂತೂ ನಾನು ಆ ಊರು ಬಿಟ್ಟುಬಿಟ್ಟೆ. ಅಲ್ಲಿಗೆ ಊರು ಬಿಟ್ಟು ನುಗ್ಗೇಹಳ್ಳಿಗೆ ಬಂದು ಅಲ್ಲಿ ಮಿಡ್ಲ್ ಸ್ಕೂಲ್ಗೆ ನಾನು ಸೇರಿಕೊಂಡೆ. ನಾನು ಬಾಗೂರಿನಲ್ಲಿರೋ ತನಕಲೂ ಓದಿನೊಳಗೂ ಬಹಳ ಹಿಂದುಳಿದಿದ್ದೆ. ಆ ಹೊಡೆತದೊಳಗೆ ಬುದ್ಧಿ ಮಂಕಾಗಿತ್ತು ನನಗೆ. ಒಂದು ಥರದೊಳಗೆ ನನಗೆ ಸ್ವಾತಂತ್ರ್ಯ ಸಿಕ್ತು. ಹೀಗಾಗಿ ನಾನು ಸುಮಾರು ಒಂದು 3 ತಿಂಗಳಿನಲ್ಲಿ ನನ್ನ ಕ್ಲಾಸ್ಗೆ ನಾನು ಫಸ್ಟು ಬಂದೆ. ಇನ್ನು 3 ತಿಂಗಳೊಳಗೆ ನಾನು ಸ್ಕೂಲ್ಗೆ ಫಸ್ಟು. ವಾರಾನ ಮಾಡಿಕೊಂಡಿದ್ದೆ ನಾನು. ವಾರಾನ ಅಂದರೆ 7 ಮನೆಯಲ್ಲಿ, ದಿನಕ್ಕೆ ಒಬ್ಬೊಬ್ಬರು ಮನೆಯಲ್ಲಿ, ಸೋಮವಾರ ಒಬ್ಬರು ಮನೇಲಿ, ಮಂಗಳವಾರ ಒಬ್ಬರು ಮನೇಲಿ, ಇದಕ್ಕೆ ಅಲ್ಲಿ ಊಟ ಮಾಡ್ತಾಯಿದ್ದೆ. ಆಮೇಲೆ ಮೊದಲು ಕೆಲವು ದಿವಸ ದೇವಸ್ಥಾನದಲ್ಲಿ ಮಲ್ಕೊತಾಯಿದ್ದೆ. ಸ್ನಾನ ಎಲ್ಲ ಹೊರಗಡೆಯಲ್ಲಿ ಕೆರೆಯಲ್ಲಿ ಅಥವಾ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ತಿದ್ದೆ. ನನ್ನ ಅದೃಷ್ಟಕ್ಕೆ ಒಳ್ಳೆ ಉಪಾಧ್ಯಾಯರುಗಳು ಸಿಕ್ಕಿದ್ರು ನನಗೆ. ಒಬ್ಬರು ಶ್ರೀನಿವಾಸ ಅಯ್ಯಂಗಾರ್, ಇನ್ನೊಬ್ಬರು ಸ್ವಾಮಿ ಮೇಷ್ಟ್ರು. ಶ್ರೀನಿವಾಸ ಅಯ್ಯಂಗಾರ್ ಬಹಳ ಶ್ರದ್ಧೆಯಿಂದ ನನಗೆ
ಇಂಗ್ಲೀಷಲ್ಲಿ ಮಾತಾಡೋದನ್ನೇ ಕಲಿಸ್ಬಿಟ್ರು ನನಗೆ. ನಾನು ಸುಮ್ಮನೆ ಐ ವಾಂಟ್ ಟು ಏನೋ ಈಟ್ ವಾಟರ್ ಅಂತ ಹೇಳ್ತಿದ್ದೆ ನಾನು. ಅವಾಗ ಅವರು ಹಾಗಲ್ಲ, ಐ ಈಟ್ ವಾಟರ್, ಐ ಡ್ರಿಂಕ್ ಬ್ರೆಡ್ ಅಂತಿದ್ರಿ. ಅಲ್ಲಪ್ಪ ಹಾಗಲ್ಲಪ್ಪ ಹೀಗೆ ಅಂತ ನನಗೆ ಬದಲಾಯಿಸಿ ಕೊಟ್ಟರೆ ಸರಿಯಾಗಿ. ತುಂಬ ಪ್ರೀತಿ ಅವರಿಗೆ ವಿದ್ಯಾರ್ಥಿಗಳನ್ನು ಕಂಡ್ರೆ. ನನ್ನ ಕಂಡ್ರೆ ವಿಶೇಷವಾದ ಪ್ರೀತಿ ಇತ್ತು. ನಾನು ಹೈಸ್ಕೂಲ್ ಮೊದಲನೇ ವರ್ಷ ಚನ್ನರಾಯಪಟ್ಟಣದಲ್ಲಿ ಓದ್ತಾ ಇದ್ದೆ. ಭಿಕ್ಷಾನ್ನ ಮಾಡಿಕೊಂಡು ಊಟ ಮಾಡಿಕೊಂಡು ಒಂದು ಸಿನಿಮಾ ಟಾಕೀಸ್ನೊಳಗೆ ಗೇಟ್ ಕೀಪರ್ ಆಗಿ ತಿಂಗಳಿಗೆ 5 ರೂಪಾಯಿ ಸಂಪಾದನೆ ಮಾಡಿಕೊಂಡು ಓದ್ತಾ ಇದ್ದೆ. ಅಲ್ಲಿಂದ ಮೈಸೂರಿಗೆ ಓದಕ್ಕೆ ಬಂದೆ. ಮೈಸೂರಿನೊಳಗೂ ಭಾಳ ಒಳ್ಳೆ ಟೀಚರ್ಸು ಇದ್ದರು, ಮತ್ತು ಅವರ ಮಾರ್ಗದರ್ಶನ ಇತ್ತು ನನಗೆ. ಕೊನೆಯಲ್ಲಿ ನಾನು ಓದ್ತಾ ಇದ್ದಾಗ ಸ್ನೇಹಿತರು ನಮ್ಮೂರಿಗೆ ಬಾರೋ ಅಂತ ಕರೆಯೋರು. ಸರಿ ಹೋಗೋದು. ನಾನು ತುಂಬ ಚೆನ್ನಾಗಿ ಕತೆ ಹೇಳ್ತಾ ಇದ್ದೆ. ಆ ಕತೆ ಹೇಳಿ ಎಲ್ಲ ಆದಮೇಲೆ ಏನಾರು ಕೊಟ್ಟರು ಹುಡುಗನಿಗೆ ಹಾಗೆ ಅಂತ ಹೇಳಿದೆ. ಅವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ ಆ ಕಾಲದೊಳಗೆ. 2 4 ತೆಂಗಿನಕಾಯಿ ಕೊಡೋರು. ಅದಕ್ಕೆಲ್ಲ ರೂಪಾಯಿಗೆ 8 ತೆಂಗಿನಕಾಯಿನಂತೆ ಮಾರಿಬಿಡೋದು. ಆ ದುಡ್ಡನ್ನು ಇಟ್ಕೊಂಡು ನಾನು ಆಮೇಲೆ ಫೀಸು ಇದಕ್ಕೆಲ್ಲ ಖರ್ಚು ಮಾಡೋದು. ಒಂದು ವರ್ಷ ಮಧ್ಯದೊಳಗೆ ನಾನು ಯಾರೋ ಸ್ನೇಹಿತನ ಜೊತೆ ಸೇರಿಕೊಂಡು ಮಿಲ್ಟ್ರಿಗೆ ಸೇರಬೇಕು ಅಂತ ಬಂದಿದ್ದೆ. ಹೀಗಾಗಿ ಆಮೇಲೆ ಊಟ ಇಲ್ವಲ್ಲ, ಬೆಂಗಳೂರಿನೊಳಗೆ ಪೇಟೆ ಎಲ್ಲ ಸುತ್ತಿದ್ದೀನಿ ನಾನು ಯಾವುದಾದ್ರು ಕೆಲಸಕ್ಕೆ ಅಂತ. ಯಾರೂ ಕೆಲಸ ಕೊಡಲಿಲ್ಲ, ಏನೂ ಆಗಲಿಲ್ಲ ನನಗೆ. ಆಮೇಲೆ ಯಾರೋ ಹೇಳಿದ್ರು, ಇಲ್ಲಿ ಕೆಲಸ ಮಾಡ್ಕೊಂಡು ಏನು ಮಾಡ್ತೀಯ, ನೀನು ಬೊಂಬಾಯಿಗೆ ಹೋಗು. ಬೊಂಬಾಯಿ ಅಂದರೆ ಲಕ್ಷ್ಮೀನಗರ, ಅದು ಅಲ್ಲಿ ಹೋದವರೆಲ್ಲ ಕೋಟ್ಯಾಧೀಶ್ವರರಾಗಿದ್ದಾರೆ, ನೀನು ಹೋಗು ಅಂತ. ನನಗೆ ಕೋಟ್ಯಾಧೀಶ್ವರನಾಗಬೇಕು ಅಂತ ಮನಸ್ಸು ಹಚ್ಚಿಬಿಡ್ತು. ಬೊಂಬಾಯಿಗೆ ಹೋಗಬೇಕು. ಹೇಗೆ ಹೋಗೋದು? ಹೋಗಿ ರೈಲ್ವೆ ಸ್ಟೇಷನಲ್ಲಿ ಹೋಗ್ಬಿಟ್ಟು ರೈಲ್ ಹತ್ತಿ ಕೂತ್ಕೊಂಡ್ಬಿಟ್ಟೆ. ಆ ಟಿಕೆಟ್ ಚೆಕ್ ಮಾಡೋನು ಬಂದುಬಿಟ್ಟ. ಬಂದವನ ಕೆಲಸ ಟಿಕೆಟ್ ಎಲ್ಲಿ ಅಂದ. ಇಲ್ಲ ನನ್ನ ಹತ್ರ ಟಿಕೆಟು. ಇಳಿಸ್ಬಿಟ್ಟು ಸ್ಟೇಷನ್ ಮಾಸ್ಟರ್ಗೆ ನಾನು ಕೊಟ್ಟು ಮುಂದಕ್ಕೆ ಹೋಗ್ಬಿಟ್ಟ. ನಂಗೆ ನಾಚಿಕೆ ಆಗ್ಬಿಡ್ತು. ಆಮೇಲೆ ಟಿಕೆಟ್ ಇಲ್ಲದೆ ಏನು ಇವಂದೇನು ಕೇಳೋದು, ನಾನು ಬೊಂಬಾಯಿಗೆ ನಡ್ಕೊಂಡೇ ಹೋಗ್ತೀನಿ ಅಂತ ಅಂದು ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋದೆ ನಾನು. ಹೀಗೆ ಹೋಗ್ತಾ ಹೋಗಿ ಯಾರೊಂದು ಪರಿಚಯವಾಯಿತು. ಬಾ ರಾಣಿಬೆನ್ನೂರಿಗೆ ನನ್ನ ಜೊತೆಲಿ ನಾನು ನಿಂಗೆ ಹೋಟ್ಲಿಗೆ ಸೇರಿಸ್ತೀನಿ ಅಂತ ಹೇಳಿ ರಾಣಿಬೆನ್ನೂರಿಗೆ ಕರ್ಕೊಂಡು ಬಂದರು ಅವರು. ನಾನು ಅಲ್ಲಿ ಸೇರಿಕೊಂಡೆ. ಬೆಳಿಗ್ಗೆ 6 ಗಂಟೆಗೆ ಎತ್ತು ಅಂತೆ ರಾತ್ರಿ 10:30 11 ತನಕ ಒಂದೇ ಸಮ ಕೆಲಸನೂ. ನಾನು ಏನು ಇದನ್ನು ರೂಲ್ಸ್ ಇರುವುದು ಅಂತ ದಿನಕ್ಕೆ 8 ಗಂಟೆ ಕೆಲಸ ಮಾಡಿಸೋದು ಅಂತ ಇದೆ, ನೀವು 2 ದುಡಿಸ್ತಾ ಇದ್ದಾರೆ, 5 ರೂಪಾಯಿ ಮಾತ್ರ ಸಂಬಳ ಕೊಡ್ತಾ ಇದ್ದೀರಲ್ಲ ಹಾಗೆ ಅಂತ ನಾನು ಅವ್ರನ್ನ ಕೇಳಿದೆ. ಆದರೆ ಇಲ್ಲದೇ ಇದ್ದರೆ ಹೊರಟೋಗು ಅಂತ ಹೇಳಿದ್ರು ಅವರು. ಬ್ಯಾಡಗಿಲಿ ಒಂದು ನಾಟಕ ಕಂಪ್ನಿ ಇತ್ತು. ಚುರುಕಾಗಿದ್ದೆ, ಹೈಸ್ಕೂಲು ತನಕ ಓದಿದ್ದವನು ಹಾಗೆ ಅಂತ ನನ್ನ ಲೆಕ್ಕ ಬರೆಯೋಕ್ಕೆ ಹಾಕ್ಕೊಂಡ್ರು, ಅಡ್ವರ್ಟೈಸ್ಮೆಂಟ್ಗೆ ಹಾಕ್ಕೊಂಡ್ರು. 1 ತಿಂಗಳು 1.5 ತಿಂಗಳು ಕಳೆದಿತ್ತು. ಅಷ್ಟರೊಳಗೆ ಆ ಕಂಪ್ನಿ ಮುಳುಗೋಗ್ಬಿಡ್ತು. ಅದು ಆವಾಗ ನಾನು ಅಲ್ಲಿಂದ ಹೊರಟು ಬೊಂಬಾಯಿಗೆ ಹೊರಟೋಗ್ಬಿಟ್ಟೆ. ನಾನು ಸುಮಾರು ನಮ್ಮವರೇ, ನಮ್ಮ ಕಡೆ ನಾಗಮಂಗಲದ ಕಡೆಯವರೇ ವಿಕ್ಟೋರಿಯಾ ಇದು ಅಂತ ಗಾಡಿಗಳಿತ್ತು, ಅದನ್ನು ಹೊಡೀತಾ ಇದ್ದರು ಅವರು. ನಾನು ಅವರೊಬ್ಬರು ನನ್ನ ಪರಿಚಯವಾದರು, ಅವ್ರು ಕರ್ಕೊಂಡು ಹೋದರು. ವಿಕ್ಟೋರಿಯಾ ಕಲಿಸ್ತೀನಿ ಅಂದರು. ಅವರೆಲ್ಲ ಇದ್ದ ಕಡೆಯಲ್ಲಿ ಅಡುಗೆ ಮಾಡಿ ಹಾಕಿದ್ರೆ ಸಾಕು ಅಂದರು. ಅವ್ರಿಗೆ ಅಡುಗೆ ಮಾಡಿಕೊಂಡು ಬೈಕಲ ಅಂತ ಇದೆ ಬಾಂಬೆಲಿ, ಅಲ್ಲಿ ಈ ಮುನ್ಸಿಪಾಲ್ಟಿ ನಡೆಸುವಂಥ ಒಂದು ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದೆ. ಈ ಥರದಲ್ಲಿ ಇರುವಾಗ ಒಬ್ಬರು ಸಾಧು ಸಂತರು ಬಂದರು ಈ ಕರ್ನಾಟಕದ ಕಡೆಯವರೇ. ಅವ್ರ ಪರಿಚಯವಾಯಿತು. ಅವ್ರ ಜೊತೆ ನಾನು ಗದಗಿಗೆ ಬಂದುಬಿಟ್ಟೆ ವಾಪಸ್ಸು. ಸರಿ, ಆಮೇಲೆ ಅಲ್ಲಿಂದ ಇದು ಮಾಡ್ಕೊಂಡು ನಾನು ಓದಬೇಕು ಅನ್ನೋ ಮನಸ್ಸು ಬಂತು. ಅವ್ರಿಗೆ ಹೇಳಿದೆ ನಾನು, ನೀನು ಇಷ್ಟು ಓದಬೇಕು ಅನ್ನೋ, ನೀನು ಹೋಗು ಮೈಸೂರಿಗೆ ವಾಪಸ್ ಹೋಗು ಅಂತ ಟಿಕೆಟಿಗೆ ದುಡ್ಡು ಕೊಟ್ಟರು. ನಾನು ಮೈಸೂರಿಗೆ ಬಂದೆ. ಹೈಸ್ಕೂಲ್ ಕೊನೆಯ ವರ್ಷದಲ್ಲಿರುವಾಗ ಒಂದು ಕತೆ ಅಂತ ಬರೆದೆ ನಾನು, ಗತಜನ್ಮ ಅಂತ. ಸಜ್ಜನನಿ ಕರದಾತಾರ
ಭೀಮಕಾಯ ಬರೆದಾಗ ಇಂಟರ್ಮೀಡಿಯೇಟ್ ಕ್ಲಾಸ್ನೊಳಗಿದ್ದೆ. ನನಗೆ ಈ ಸಾಹಿತ್ಯದ ಶಕ್ತಿ, ಕಲ್ಪನಾಶೀಲತೆ ನನ್ನ ತಾಯಿಯಿಂದ ಬಂದದ್ದು. ನಮ್ಮಮ್ಮ ಆ ಕಾಲದೊಳಗೇ ಹಾಡುಗಳು ಬರೀತಾ ಇದ್ಲು. ನಮ್ಮ ತಾಯಿ ಸತ್ತಾಗ ಇದು ನನ್ನನ್ನು ಭಾಳ ಬಾಧಿಸ್ತಾ ಇತ್ತು. ಸಾವು ಅಂದರೆ ಏನು, ಸತ್ತ ಮೇಲೆ ಎಲ್ಲಿಗೆ ಹೋಗ್ತೀವಿ ನಾವು, ಏನು ಮಾಡ್ತೀವಿ. ಆಗ ಮೈಸೂರೊಳಗೆ ಯಾಮನಾಚಾರ್ಯರು ಅಂತ ಒಬ್ಬರು ಫಿಲಾಸಫಿ ಪ್ರೊಫೆಸರ್ ಇದ್ದರು, ಭಾಳ ಸತ್ಪುರುಷರು ಅವರು. ಅವ್ರ ಹತ್ರ ಹೋಗಿ ಕೇಳಿದೆ, ಸಾವು ಅಂದರೆ ಏನು, ಯಾಕೆ ಬರುತ್ತೆ, ಏನಾಗುತ್ತೆ, ಸತ್ತ ಮೇಲೆ ಏನಾಗುತ್ತೆ ಅಂತ. ಅವರು ಇದನ್ನು ಕೊಟ್ಟರು, ಏನು ಕಠೋಪನಿಷತ್ತನ ಕನ್ನಡ ಅನುವಾದವನ್ನು ಕೊಟ್ಟು ಇದನ್ನು ಓದು ಅಂತ ಅಂದರು. ನಾನು ಓದಿದೆ. ಅದರಲ್ಲಿ ಬರುವಂಥ ಕಥೆ, ನಚಿಕೇತನ ಕಥೆ ಇದಾಗಿತ್ತು, ಅಪೀಲ್ ಆಯಿತು ಅಷ್ಟೇ. ಮುಂದಕ್ಕೆ ಯಮ ಏನು ಹೇಳ್ತಾನೆ ಅಲ್ಲಿ ಬರೋದು ನನಗೆ ಏನೂ ತಲೆಗೆ ಹತ್ತಲೇ ಇಲ್ಲ. ಅವಾಗ ಹೋಗಿ ಅವ್ರನ್ನ ಕೇಳಿದೆ, ಇದೇನು ಮುಂದಕ್ಕೆ ಅರ್ಥವಾಗಲ್ಲ, ನನಗೆ ಬಿಡಿಸಿ ಹೇಳಿ ಅಂತ. ಅವ್ರು ಹೇಳಿದ್ರು, ನೋಡಪ್ಪ, ಫಿಲಾಸಫಿ ಅರ್ಥವಾಗಬೇಕಾದ್ರೆ ಅದೇ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅಧ್ಯಯನ ಮಾಡಬೇಕು. ಈ ಥರದೊಳಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ. ನೀನು ಫಿಲಾಸಫಿ ತಗೋ, BA ಆನರ್ಸ್ಗೆ ಅಂತ ಹೇಳಿದ್ರು. ಫಿಲಾಸಫಿ ಆನರ್ಸಿಗೆ ನಾನು ಸೇರಿದ ಮೇಲೆ ಪ್ಲೇಟೋನ ಡೈಲಾಗ್ಸು 7 ವಾಲ್ಯೂಮ್ ನಾನು ಒಂದೇ ಸಮ ಕೂತ್ಕೊಂಡು ಓದಿದೆ. ಬೇಕಾದಷ್ಟು ಓದು ಹ್ಯಾಬಿಟ್ ನನಗೆ ಬಂದ್ಬಿಡ್ತು. ಅದಕ್ಕೆಲ್ಲ ಸಾಧಾರಣವಾಗಿ MA ಹುಡುಗರು ಓದುವಂಥ ಪುಸ್ತಕನ ನಾನು ಇಂಟರ್ಮೀಡಿಯೇಟಲ್ಲಿದ್ದಾಗ ಓದ್ತಾ ಇದ್ದೆ ನಾನು. ಅಂದರೆ ನಾನು ಹೈಸ್ಕೂಲಲ್ಲಿದ್ದಾಗ ಅನಾ ಕೃಷ್ಣರಾಯರ ಕಾದಂಬರಿಗಳನ್ನು ಆ ಕಾಲಕ್ಕೆ ಅವ್ರು ಏನೇನು ಬರೆದಿದ್ರು ಅದನ್ನೆಲ್ಲನೂ ಓದಿದ್ದೆ. ಇಂಟರ್ಮೀಡಿಯೇಟಿಗೆ ನಾನು ಬರೋ ಹೊತ್ತಿಗೆ, ಅಂದರೆ 52ರಿಂದ 54 ಗಂಭೀರವಾದ ಓದೋಕ್ಕೆ ನಾನು ಆರಂಭ ಮಾಡಿದೆ. ಇದು ಯಾವಾಗ ಬೆಳೀತೋ ನನಗೆ ಈ ಸಾಹಿತ್ಯ ಓದೋದ್ರೊಳಗೂ ಕೂಡ ನನ್ನ ರುಚಿ ಬದಲಾವಣೆ ಆಗೋಗ್ಬಿಟ್ಟು, ಆನಕ್ರುಗಿಂತ ಶರತ್ಚಂದ್ರ ಕಾದಂಬರಿಗಳು ನನಗೆ ಹೆಚ್ಚು ಇಷ್ಟವಾಗಿತ್ತು. ಅನಂತರದೊಳಗೆ ನನಗೆ ಮೆಚ್ಚುಗೆಯಾದಂಥ ಕನ್ನಡದ ಕಾದಂಬರಿಗಳು ಅಂತ ಅಂದರೆ ದೇವುಡು ಅವರದ್ದು ಮಹಾಬ್ರಾಹ್ಮಣ ಮತ್ತು ಮಹಾಕ್ಷತ್ರಿಯ. ಏಕೆಂತಂದರೆ ಪುರಾಣದ ವಸ್ತುವನ್ನು ತಗೊಂಡು ಒಳ್ಳೆಯ ಕಾದಂಬರಿಯಾಗಿ ಅವರು ಮಾಡಿದರು. ಮಾಸ್ತಿ ಅವರದ್ದು ಚನ್ನಬಸವ ನಾಯಕ ಮತ್ತು ಚಿಕ್ಕವೀರ ರಾಜೇಂದ್ರ, ಅವು ಒಳ್ಳೆಯ ಕಾದಂಬರಿಗಳು ಅಂತ ನನಗೆ ಅನ್ನಿಸ್ತು. ಒಟ್ಟಿನೊಳಗೆ ನನ್ನ ಮೇಲೆ ಆದಂಥ ಪ್ರಭಾವ ಅಂದರೆ ಒಂದು ಹಂತದೊಳಗೆ ಅನಾಕರು, ಆಮೇಲೆ ಶರತ್ಚಂದ್ರದ್ದು, ಆಮೇಲೆ ಕಾರಂತರದ್ದು, ಆಮೇಲೆ ಈ 3ರಿಂದಲೂ ಬಿಡಿಸ್ಕೊಂಬಿಟ್ಟೆ ನಾನು. ಅಷ್ಟು 3ರಿಂದಲೂ ಬಿಡಿಸ್ಕೊಂಡು ನನ್ನ ದಾರಿನೇ ನಾನು ಹುಡುಕೊಂಡೆ. ಆಮೇಲೆ ಕೆಲವು ಇಂಗ್ಲೀಷ್ನಲ್ಲಿ ಟಾಲ್ಸ್ಟಾಯನ್ನು ಓದಿದ್ದೆ ನಾನು. ಆಮೇಲೆ ದಾಸ್ತವಸ್ಕಿದು ಕ್ರೈಮ್ ಆ್ಯಂಡ್ ಪನಿಷ್ಮೆಂಟು ಇದನ್ನು ಕೂಡ ಓದಿದ್ದೆ ನಾನು. ಒಂದು ಹಂತದೊಳಗೆ ನನಗೆ ಪ್ರಭಾವ ಬೀರಿದವರು ಆನಂದ ಕುಮಾರಸ್ವಾಮಿ. ಏಕೆಂತಂದರೆ ಫಿಲಾಸಫಿ ಮೇಲೆ, ಸೌಂದರ್ಯ ಮೀಮಾಂಸೆ ಮೇಲೆ, ಕಲೆಯ ಮೇಲೆ ನನಗೆ ಪ್ರಭಾವ ಬೀರಿದವರು ಆನಂದ ಕುಮಾರಸ್ವಾಮಿ. ಹಿರಿಯಣ್ಣವರು ಆರ್ಟ್ ಎಕ್ಸ್ಪೀರಿಯನ್ಸ್ ಅಂತವ, ಅದು ಬಹಳ ಪ್ರಭಾವ ಬೀರಿದಂಥ ಪುಸ್ತಕ. ನಾನು ಹುಬ್ಬಳ್ಳಿಗೆ ಹೋಗಿ ಸೇರಿದ್ನಲ್ಲ ನಾನು ಲೆಕ್ಚರರ್ ಆಗಿ. ಆ ವರ್ಷ ಮದುವೆ ಆದ. ನನ್ನ ಹೆಂಡತಿ ನಮ್ಮೂರಿಗೆ 8 ಮೈಲಿ ದೂರದಲ್ಲಿ ನೊಣವಿನಕೆರೆ ಅಂತ ಇದೆ, ಅಲ್ಲಿ ಅವಳು. ಮನೆ ಪಕ್ಕದ ಮನೆ ಹುಡುಗ ಒಬ್ಬ ಇದ್ದ, ಅವನು ಇವ್ರ ಜೊತೆ ಹಾಸ್ಟ್ಲಲ್ಲಿದ್ದ, ಹೊಯ್ಸಳ ಕರ್ನಾಟಕ ಹಾಸ್ಟ್ಲಲ್ಲಿ ಅವನ ಜೊತೆಯಲ್ಲಿ ಓದ್ತಾ ಇದ್ದ. ಅವನು ಹೇಳ್ದ, ಈಗ ಭೈರಪ್ಪನವ್ರೀಗ ಕೆಲಸದಲ್ಲಿದ್ದಾರೆ, ಮದುವೆ ಮಾಡ್ಕೋತಾರೆ ಅವರು, ನಾನು ಪ್ರಪೋಸಲ್ ಮಾಡೋಣ ಅಂತ ಕೇಳ್ದ. ಅವನು ಸರಿ ಅಂತ ಹೇಳಿದ್ರು, ಒಪ್ಕೊಂಡ್ರು. ಒಂದು 15 ದಿವಸಕ್ಕೆ ಮದುವೆನೂ ಆಗೋಯ್ತು. ನನಗೆ 2 ಗಂಡು ಮಕ್ಕಳು. ದೊಡ್ಡವನು ಲಂಡನ್ನಲ್ಲಿ ಒಂದು ಬ್ಯಾಂಕ್ನಲ್ಲಿ ಕೆಲಸದಲ್ಲಿದ್ದಾನೆ, ಅವನಿಗೆ ಒಬ್ಬ ಮಗಳು ಒಬ್ಬ ಮಗ. ಎರಡನೇವನು ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ
ಬೆಂಗಳೂರಿನಲ್ಲಿ ಇದ್ದಾನೆ. ಅವನಿಗೆ ಒಬ್ಬ ಮಗ ದೊಡ್ಡವನು, ಆಮೇಲೆ ಇಬ್ಬರು ಟ್ವಿನ್ ಗರ್ಲ್ಸ್ ಇದ್ದಾರೆ. ನಾನು ನನ್ನ ಹೆಂಡತಿ ಇಲ್ಲಿದ್ದೀವಿ. ಸೊ ಅವ್ರು ಏನೇ ಒಂದು ಪ್ರಶ್ನೆ ಆಗಲಿ, ಯಾವುದೇ ಒಂದು ಇಶ್ಯೂ ಆಗಲಿ, ನಾನು ಅವ್ರ ಜೊತೆ ಮಾತಾಡಿದ್ರೆ ಅವರು 10 ವರ್ಷದ ನಂತರ 20 ವರ್ಷದ ನಂತರ ಏನಾಗ್ಲಿಕ್ಕೆ ಸಾಧ್ಯವಿದೆ ಅಂತಲೇ ಈ ಮೊದಲೇ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಅದನ್ನು ಗೇಜ್ ಮಾಡಿ ನನಗೆ ಅದೊಂದು ಸಜೆಷನ್ಸ್ ಕೊಡ್ತಾಯಿದ್ರು. ಸೊ ಕಾರ್ಪೊರೇಟ್ ಲೈಫಲ್ಲಿ ಎಲ್ಲ ತುಂಬ ಚಾಲೆಂಜಸ್ಗಳು ಬರುತ್ತೆ. ಆ ಚಾಲೆಂಜಸ್ ಬಂದಾಗ ಯಾರ ಕಲೀಗ್ಸ್ ಜೊತೆ ಮಾತಾಡಿದ್ರೆ ಯು ಮೇ ನಾಟ್ ಗೆಟ್ ಎ ಅಪ್ರಾಪ್ರಿಯೇಟ್ ಆನ್ಸರ್. ಸೊ ಆ ಚಾಲೆಂಜಸ್ನ ನಮ್ಮ ತಂದೆಗೆ ಹೇಳ್ತಾನೆ ಈ ಥರ ಚಾಲೆಂಜಸ್ ಅಂದರೆ ಅವ್ರು ಬಹಳ ಸರಳವಾಗಿ ಅದಕ್ಕೆ ಆನ್ಸರ್ ಕೊಡ್ತಾಯಿದ್ರು. ಏನಾಗುತ್ತೆ ಅಟ್ ದ ಮೋಸ್ಟ್ ಯು ಮೇ ಲೂಸ್ ಎ ಜಾಬ್, ಅಷ್ಟೇ ತಾನೇ, ಬಿಟ್ಬಿಡೋದಕ್ಕೇನಂತೆ, ಯು ಟೇಕ್ ಎ ಬೋಲ್ಡ್ ಡಿಸಿಷನ್. ಸೊ ಈ ಮಾರಲ್ ಎಂಕರೇಜ್ಮೆಂಟ್ ಇದೆ ನೋಡಿ ಅಟ್ ಎವ್ರಿ ಸ್ಟೇಜ್, ದಟ್ ಹೆಲ್ಪ್ ಮಿ ಎ ಲಾಟ್. He doesn't have a habit of putting anybody down. ತುಂಬ ಒಳ್ಳೆಯವರು, ಎಲ್ಲರ ಬಗ್ಗೆನೂ ಒಳ್ಳೇದು ಮಾತಾಡ್ತಾರೆ. ಆ್ಯಂಡ್ he's not opinionated. Regarding a lot of issues, he's very open-minded. So that's what I like about him. ಇನ್ನೊಂದಂದರೆ ಜಡ್ಜ್ಮೆಂಟ್ ಬೇಸ್ಡ್. ಸಪೋಸ್ one topic ಇದೆ, he doesn't stick to one point, he has all perspectives about it and he encourages any topic. And another thing is very disciplined. ಅಂದರೆ for example, like one decision ತಗೊಂತಾರೆ, he sticks to that decision, but he makes sure when he makes the decision, he thinks through it over and over again before making the decision. ಬರವಣಿಗೆ ಭಾಳ ಸಣ್ಣಗಿರೋದು, ಒಂದು ಗೀತೆಗಳಾಗಿರೋದು ಗೊತ್ತಾಗ್ತಾ ಇರಲಿಲ್ಲ. ನಾನು ಒಂದು ಸ್ವಲ್ಪ ನೀಟಾಗಿ ಬರೀತಾ ಇದ್ದೆ ನಾನು. ಆಗ ಫೇರ್ ಕಾಪಿ ಮಾಡೋಕ್ಕೆ ಶುರು ಮಾಡಿಕೊಟ್ಟೆ. ಅದು ಆ ಧರ್ಮಶ್ರೀಯಿಂದ ಹಿಡಿದು ನಾನು ದಾಟೋ ತನಕನೂ ಅವ್ರಿಗೆ ಪೂರ್ತಿ ಫೇರ್ ಕಾಪಿ ಮಾಡಿಕೊಟ್ಟಿದ್ದೆ, ಅಷ್ಟು ಪುಸ್ತಕ ನಾನು. ಧರ್ಮಶ್ರೀಗಿಂತ ಮೊದಲು ದೂರ ಸರಿದರು ಅಂತ ಒಂದು ಬರೆದಿದ್ದೆ. ಮೊಟ್ಟ ಮೊದಲನೆಯ ಮುಖ್ಯವಾದ ಕಾದಂಬರಿ ನಾನು ಬರೆದದ್ದು ಅಂದರೆ ವಂಶವೃಕ್ಷ. ವಂಶವೃಕ್ಷ ಭೈರಪ್ಪನ್ನು ಸೃಷ್ಟಿಸಿತು. ಯಾಕೆ ಅಂತಂದರೆ ಆ ಕಾದಂಬರಿಯನ್ನು ನಾನು ಬರೆದ ನಂತರ ಅದನ್ನು ಒಂದು ಕಡೆಗೆ ಇಟ್ಟುಬಿಟ್ಟು ನಾನು ಡಿಲೀಟ್ ಮಾಡಬೇಕು ಅಂತ ಹೋಗಿ ಮತ್ತೆ ಅದು ಈಸ್ಥೆಟಿಕ್ಸು ಅದನ್ನೇ ಮಾಡ್ಕೊಂಡು 2.5 ವರ್ಷ ಅದರೊಳಗೆ ಹೆಣಗಾಡ್ತಾ ಇದ್ದಾಗ ನಮ್ಮ ಸಾಹಿತ್ಯ ಭಂಡಾರದ ಗೋವಿಂದರಾಯರು ಎಲ್ಲಿ ಆ ವಂಶವೃಕ್ಷ ಕಳಿಸಿ ಅಂತ ಅಂದು ನಾನು ಅದನ್ನು ಇನ್ನೊಂದು ಸಲ ರಿವೈಸ್ ಕೂಡ ಮಾಡಿರಲಿಲ್ಲ. ಆಮೇಲೆ ಮನಸ್ಸಿಂದ ಅದನ್ನು ರಿವೈಸ್ ಮಾಡೋಕ್ಕೆ ಹೋಗಿ ಒಂದು ಸಲ ಮ್ಯಾನುಸ್ಕ್ರಿಪ್ಟನ್ನು ಓದಿದಾಗ ನನಗೆ ತಕ್ಷಣ ನಾನು ರಸವನ್ನು ಸೃಷ್ಟಿ ಮಾಡಿದ್ದೇನೆ, ಸೃಷ್ಟಿ ಮಾಡೋ ಶಕ್ತಿ ನನಗಿದೆ. ಏನು ಇದು ಡಿಲೀಟ್ ಅಂತ ಕಟ್ಕೊಂಡು ಈಸ್ಥೆಟಿಕ್ಸ್ ಮೇಲೆ ಆ ಥಿಯರಿ ಜೊತೆ ಕಂಪೇರ್ ಮಾಡಿ ಈ ಥಿಯರಿನ ಇನ್ನೊಂದು ಜೊತೆ ಎಲ್ಲ ಕಂಪೇರ್ ಮಾಡ್ಕೊಂಡದ್ದ ಕೆಲಸ ಏನಿದು ಬಹಳ ಡ್ರೈ ಕೆಲಸ ಇದು ಹಾಗೆ ಅಂತ ಅಂದದ್ದ ಕೆಲಸ ಸುಮಾರು 1 ತಿಂಗಳಿಗೂ ಜಾಸ್ತಿ ಆಯಿತು ನನಗೆ ತೀರ್ಮಾನ ಮಾಡೋದಕ್ಕೆ. ಆಯಿತು, ಈಗ ನನಗೆ ಹೇಗೋ ಒಂದು PhD ಬಂದಿದೆ, ಲೆಕ್ಚರರ್ ಆಗಿದ್ದೀನಿ, ಇದನ್ನು ಯಾರೂ ಕಿತ್ಕೊಂಡು ಹೋಗೋದಿಲ್ಲ ನನಗೆ, ನಾನು ಮುಂದಿನ ಪ್ರಮೋಷನ್ ಬೇಕಾಗಿಲ್ಲ ನನಗೆ, ನಾನು ಸಾಹಿತ್ಯದ ದಾರಿಯಲ್ಲೇ ಹೋಗ್ತೀನಿ ಹಾಗೆ ಅಂತ ಅಂದು ನಾನು ಸಂಪೂರ್ಣ ಸಾಹಿತ್ಯದ ಕಡೆಗೆ ತಿರುಗುವಂತೆ ಮಾಡಿದ್ದು ವಂಶವೃಕ್ಷ. ಹೆತ್ತ ತಾಯಿಗೆ ತನ್ನ ಮಗುನ್ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿದೆ. ಮಗು ಬಗ್ಗೆ ತಾಯಿಗೆ ಮಾತ್ರ ಹೃದಯ ಇದೆ, ನಮಗಿಲ್ವೇ? ನಿನಗಿದ್ದ ಗಂಡ ಸತ್ತು ಹೋದ, ಈಗ ಹೊಸ ಗಂಡ ಸಿಕ್ಕಿದ್ದಾರೆ. ಆದ್ರೆ ನಮಗ ಹೊಸ ಮಗ ಸಿಗ್ತಾನೆಯೇ? ಮಕ್ಕಳು ಪ್ರತ್ಯೇಕವಾಗಿ ತಾಯಿಗೂ ಸೇರಿದ್ದಲ್ಲ, ತಂದೆಗೂ ಸೇರಿದ್ದಲ್ಲ, ಅವು ವಂಶದ ಆಸ್ತಿ. ನಾನ್ ವಿಧವೆ ಆಗಿದ್ದುಕೊಂಡು ನಾನ್ ಬಾಳ್ ಹಾಳು ಮಾಡ್ಕೊಂಡಿದ್ದೆ, ಯಾವ ವಂಶ ಉದ್ಧಾರ ಆಗ್ತಾ ಇತ್ತು? ನನ್ ಮಗು ಬೇಕು, ನನ್ ಮಗು ನನ್ ಬೇಕು, ಇಷ್ಟೇ ನಾನ್ ಕೇಳು. ಅವರು ಸೊಸೆ ಹತ್ರ ನಡ್ಕೊಳ್ಳುವಂಥ ರೀತಿ, ಅತ್ತೆ ಬೈದು ಬಿಡ್ತಾಳೆ ಅವರನ್ನು, ಇವರು ಕೋಪನೇ ಮಾಡ್ಕೊಳ್ಳೋದಿಲ್ಲ. ಇದು ನೋಡು, ಮಾಡಿ ಮೆಟ್ಲು ಹತ್ತು ನೋಡು, ಮಗು ಅಲ್ಲಿ ಮಲಗಿದೆ, ಆ ಮಗು ನಿಂದು ಅಂತ ನಿನ್ನ ಅಂತರಂಗ ಹೇಳಿದ್ರೆ ಎತ್ಕೊಂಡು ಹೊರಟೋಗು, ನಾನು ತಡೆಯೋಲ್ಲ, ನಿನ್ನಿಷ್ಟ ಅಂತ ಬಿಟ್ಟು ಹೊರಟೋಗ್ಬಿಡ್ತಾಳೆ. ಇವಳಿಗೆ ಚಾಯ್ಸ್ ಕೊಟ್ಟಾಗ ಇವಳ ಅಂತರಂಗ ಏನಾಗುತ್ತೆ? ಇಲ್ಲ, ಅವ್ರು ಹೇಳಿದ ಸರಿ, ಈ ಮಗು ಬರೀ ನಂದಲ್ಲ, ವಂಶಕ್ಕೆ ಸೇರಿದ್ದು,
ಅದು ಅಜ್ಜ ಅಜ್ಜಿಗೂ ಸೇರಿದ್ದು ಮಗು, ಬರೀ ಅಪ್ಪ ಅಮ್ಮಂಗೆ ಮಾತ್ರ ಅಲ್ಲ, ಅದು ಅಜ್ಜ ಅಜ್ಜಿಗೂ ಸೇರಿದ್ದು ಅಂತ ಹೇಳಿಬಿಟ್ಟು ಬಿಟ್ಟು ಹೊರಟೋಗ್ತಾಳೆ ಅವಳು. ಇಲ್ಲಿ ಬರುವಂಥ ಈ ಶ್ರೋತ್ರಿಯರ ಪಾತ್ರ ಇದೆಯಲ್ಲ, ಶ್ರೋತ್ರಿಯರ ಪಾತ್ರ, ಅವರು ಆಡುವಂಥ ಮಾತುಗಳು ಇವೆಲ್ಲ ಇದೆಯಲ್ಲ, ಅದು ನನ್ನ ಮನಸ್ಸಿನಲ್ಲಿ ಹುಟ್ಟೋದಕ್ಕೆ ಕಾರಣ ಏನಂತ ಅಂದರೆ, ನಾನು ಅಷ್ಟರೊಳಗೆ ಪಿ ವಿ ಕಾಣೆಯವ್ರದ್ದು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ 7 ವಾಲ್ಯೂಮನ್ನು ನಾನು ಪೂರ್ತಿ ಓದಿದ್ದೆ. ಅದರಲ್ಲಿ ಧರ್ಮಶಾಸ್ತ್ರದೊಳಗೆ ಏನಿದೆ ಮತ್ತು ಯಾವ್ಯಾವ ಕಾಲದೊಳಗೆ ಐತಿಹಾಸಿಕವಾಗಿ ಏನೇನಿತ್ತು ಅನ್ನೋದನ್ನೆಲ್ಲನೂ ಆ ಪುಸ್ತಕ ಬರೆದಿದೆ. ನಾನು ಅದನ್ನು ಎಲ್ಲ ಅಧ್ಯಯನ ಮಾಡಿದ್ದೆ. ನಾನು ನೌಕರಿಗೆ ಅಂತ ಗುಜರಾತ್ಗೆ ಹೋದೆ, 6 ವರ್ಷ ಇದ್ದೆ. ಡೆಲ್ಲಿಯಲ್ಲಿ 4.5 ವರ್ಷ ಇದ್ದೆ. ಗುಜರಾತಲ್ಲಿದ್ದಾಗಲೂ ಕೂಡ ನಾನು ಗುಜರಾತಿನ ಹಳ್ಳಿಗಳು ಅದು ಇದು ಎಲ್ಲನೂ ನೋಡೋಕ್ಕೆ ಹೋಗ್ತಾಯಿದ್ದೆ. ನನ್ನ ಸ್ಟೂಡೆಂಟ್ಸನ್ನ ಹಳ್ಳಿಗಳಿಂದ ಬಂದಿರೋರು, ಅವ್ರ ಮನೆಗಳಲ್ಲಿ 3 ದಿವಸ 4 ದಿವಸ ಇರುವೆ. ಅವ್ರ ಕೈಲಿ ಮಾತಾಡ್ತಾ ಆಡ್ತಾ ನನಗೆ ಇಡೀ ಹಳ್ಳಿ ಇದೆಲ್ಲ ಚಿತ್ರವೆಲ್ಲ ಮನಸ್ಸಿಗೆ ಬರೋದು. ಊರ ಮುಂದ್ಗಡೆ ಅರಳಿಕಟ್ಟೆ ಇರೋದು, ಅರಳಿಕಟ್ಟೆಗೆ ಹೋಗಿ ನಾನು ಸುಮ್ಮನೆ ಕೂತ್ಕೊಂಡಿದ್ರೆ ಯಾರು ಬಂದು ಯಾವ ಊರು ಏನು ಅಂತ ಎಲ್ಲ ಕೇಳೋರು. ನನಗೆ ಹಿಂದಿ ಮಾತಾಡೋಕ್ಕೆ ಬರ್ತಾಯಿತ್ತು. ಅವ್ರ ಹತ್ರ ನಾನು ಹಾಗೇ ಮಾತಾಡ್ತಾ ಆಡ್ತಾ, ನಿಮ್ಮೂರಲ್ಲಿ ಯಾರು ಶ್ರೀಮಂತರು, ಯಾರಿಗೆ ಎಷ್ಟು ಜಮೀನಿದೆ, ನೀವು ಯಾವ ಪಕ್ಷಕ್ಕೆ ವೋಟ್ ಕೊಟ್ರಿ, ಆಮೇಲೆ ಲೇವಾದೇವಿ ಹಾಗೆ ಹೀಗೆ ಅಂದು ಸ್ವಲ್ಪ ಪರಿಚಯವಾದ್ಮೇಲೆ ನಿಮ್ಮೂರಿನಲ್ಲಿ ಹಾದ್ರ ಹೇಗೆ ನಡೆಯುತ್ತೆ, ಜೂಜು ಹೇಗೆ ನಡೆಯುತ್ತೆ, ಎಲ್ಲನೂ ಕೇಳ್ತಾ ಇರುವೆ ನಾನು. ಇದಕ್ಕೆಲ್ಲನೂ ಅದೆಲ್ಲ ಕೇಳ್ತಾ ಕೇಳ್ತಾ ನನಗೆ ಏನು ಅನ್ನಿಸ್ತು ಅಂತಂದರೆ, ನಮ್ಮ ಊರಿನಗೂ ನಮ್ಮ ಹಳ್ಳಿಗೂ ಹಳ್ಳಿಗೂ ಏನೂ ವ್ಯತ್ಯಾಸ ಇಲ್ಲ. ಇಡೀ ಭಾರತದಲ್ಲಿ ಯಾವ ಮೂಲೆಗೆ ಹೋದರೂ ಕೂಡ ನಮ್ಮ ಜೀವನ ಏನೂ ವ್ಯತ್ಯಾಸ ಇಲ್ಲ. ಆಮೇಲೆ ಅವ್ರ ಎಥಿಕ್ಸ್ ಅಂತ ಇದೆಯಲ್ಲ, ಒಂದು ಕೌಟುಂಬಿಕವಾದ ಎಥಿಕ್ಸ್ ಆಗಲಿ ಯಾವುದೇ ಆಗಲಿ, ಎಲ್ಲನೂ ನಮ್ಮದು ಅವ್ರದ್ದು ಒಂದೇ. ಭಾಷೆ ಸ್ವಲ್ಪ ಬೇರೆ ಆಗಿರುತ್ತೆ, ಆಹಾರದಲ್ಲಿ ಸ್ವಲ್ಪ ಬೇರೆ ಆಗಿರುತ್ತೆ, ಹವಾಮಾನದ ಇದರಿಂದ ಬಟ್ಟೆ ಹಾಕ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಬೇರೆಯಾಗಿರುತ್ತೆ. ಹೀಗಾಗಿ ನನಗೆ ಇಡೀ ಭಾರತ ಒಂದು ಅಂತ ಅನ್ನುವಂಥ ಭಾವನೆ ಬೆಳೀತು. ಕಂತು ಕಾದಂಬರಿ ಬರೆಯುವಾಗ ಇಡೀ ಭಾರತವನ್ನು ಚಿತ್ರಿಸಬೇಕು. ಹಾಗೆ ಚಿತ್ರಿಸೋದಕ್ಕೆ ಒಂದು ಫ್ರೇಮ್ ಬೇಕು ನನಗೆ. ಅದಕ್ಕೇನು ಮಾಡಬೇಕು ನಾನು ಯೋಚನೆ ಮಾಡಿದೆ. ಒಬ್ಬ ಜರ್ನಲಿಸ್ಟನ್ನು ತಂದುಬಿಟ್ರೆ ಆ ಜರ್ನಲಿಸ್ಟನ್ನು ಎಲ್ಲಿಗೆ ಬೇಕಾದರೂ ಕಳಿಸ್ಬೋದು, ಏನು ಬೇಕಾದರೂ ಮಾಡಿಸ್ಬೋದು ಅಂತ ಅಷ್ಟೇ ನನ್ನ ಉದ್ದೇಶ ಆರಂಭದಲ್ಲಿ ಇದ್ದದ್ದು. ಅದಕ್ಕೋಸ್ಕರವಾಗಿ ಜರ್ನಲಿಸಮನ್ನು ಅಧ್ಯಯನ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಒಬ್ಬರು ಜರ್ನಲಿಸ್ಟ್ರು ಮನೆಯಲ್ಲಿ ಅವ್ರ ಹತ್ರ ಇದು ಪತ್ರಿಕೆಗಳು ಹೇಗೆ ನಡೆಯುತ್ತೆ ಅನ್ನೋದು ನೋಡ್ತಾ ಇದ್ದೆ. ಆಮೇಲೆ ಏನು ಮಾಡಿದೆ, ಮುಂಬೈಗೆ ಹೋದೆ. ಮುಂಬೈನೊಳಗೆ ಹೋಗಿ 1 ವಾರ ನಾನು ಅಲ್ಲಿದ್ದು, ಅಲ್ಲಿ ಇಂಗ್ಲೀಷ್ ಪತ್ರಿಕೆಗಳು ಹೇಗೆ ಏನು ಅಂತ ಅನ್ನೋದೆಲ್ಲ ನಾನು ನೋಡ್ತಾ ಇದ್ದೆ. ಡೆಲ್ಲಿಗೆ ಹೋದೆ. ಡೆಲ್ಲೀಲಿ ನಾನು ಒಂದು 10-12 ದಿವಸ ಇದ್ದೆ. ಅಲ್ಲಿಂದ ಇಂಗ್ಲೆಂಡ್ಗೆ ಹೋದೆ, ಲಂಡನ್ ಒಳಗಿದ್ದೆ. ಆಮೇಲೆ ಗ್ಲಾಸ್ಗೋಗೆ ಹೋದೆ. ಗ್ಲಾಸ್ಗೋ ಮಿರರ್ ಅನ್ನೋ ಪತ್ರಿಕೆಯಲ್ಲಿ ಒಂದು 3-4 ದಿವಸ ಗುರುತು ಮಾಡಿಕೊಂಡು ಹೋದೆ. ನ್ಯೂಯಾರ್ಕ್ಗೆ ಹೋದೆ. ನ್ಯೂಯಾರ್ಕ್ನೊಳಗೆ ಹೋಗಿ ಇದು ನನ್ನ ಯುನೆಸ್ಕೋ ಇದಲ್ಲ, ಅಲ್ಲಿರೋ ಕೆಲವು ಪತ್ರಕರ್ತರುಗಳನ್ನು ಮೀಟ್ ಮಾಡಿದೆ. ವಾಷಿಂಗ್ಟನ್ DC ಹೋದೆ. ಇಷ್ಟೆಲ್ಲ ಮಾಡಿದೆ ನಾನು. ಆದರೆ ಇಷ್ಟೆಲ್ಲ ಮಾಡೋದು ಬೇಕಾಗಿರಲಿಲ್ಲ ಅಂತ ಬರೆಯುವಾಗ ಅನ್ನಿಸ್ತು. ಮೆಟೀರಿಯಲ್ ಕಲೆಕ್ಟ್ ಮಾಡುವಾಗ ಅದಕ್ಕೆ ಲಿಮಿಟೇ ಇಲ್ಲ, ಆದರೆ ಎಲ್ಲನೂ ಏನು ಉಪಯೋಗವಾಗಲ್ಲ. ಅದರ ಮೆಟೀರಿಯಲ್ ಕಲೆಕ್ಟ್ ಮಾಡದೆ ಹೋದರೆ ಇಮ್ಯಾಜಿನೇಷನ್ನೇ ಬೆಳೆಯಲ್ಲ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರದೊಳಗೆ ನಮ್ಮದು ಡಿಗ್ರೇಡೇಷನ್ ಏನು ಆಗಿದೆ ಎಲ್ಲ ಇದರೊಳಗೆ ಅಂತ ಅನ್ನೋದನ್ನು ಒಳಗೊಂಡಂಥ ಬೃಹತ್ ಕಾದಂಬರಿ ಇದು ಅಷ್ಟೇ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವಚ. ನಮ್ಮ ಶರೀರ ಒಂದು ರಥ, ಅದಕ್ಕೆ 5 ಕುದುರೆಗಳು, 5 ಹಗ್ಗಗಳು. ನಡೆಸೋದು ಬುದ್ಧಿ. ಬುದ್ಧಿ ಸರಿಯಾಗಿದ್ದು ಆ 5 ಕುದುರೆಗಳನ್ನು ಸರಿಯಾದ ದಾರಿಯಲ್ಲಿ ನಡೆಸಿದ್ರೆ ಗುರಿ ಮುಟ್ತೀವಿ. ಅದು ಅಂದರೆ ಇಂದ್ರಿಯಗಳು ಎತ್ತೆತ್ಲಗೋ ಎಳೀತವಲ್ಲ ನಮ್ಮನ್ನು. ಇವುಗಳಿಂದ ಬಿಡುಗಡೆಯಾಕೊಂಡು ಆತ್ಮ ಸ್ವತಂತ್ರವಾದಾಗ ನಮಗೆ ಸಾಕ್ಷಿ ಪ್ರಜ್ಞೆ ಬರುತ್ತೆ. ನಾವು ಯಾವ ಬೇಕು ಬೇಡಗಳಿಂದ ಬಿಡುಗಡೆ ಹೊಂದಿ ನೋಡುವಂಥ ಶಕ್ತಿ ನಮಗೆ ಬಂದಾಗ ಅದಕ್ಕೆ ಸಾಕ್ಷಿ ಅಂತ ಹೆಸರು.
ಇಂಗ್ಲೀಷ್ನೊಳಗೆ ಮೆಟಫಿಸಿಕಲ್ ನಾವೆಲ್ ಅಂತ ಒಂದು ಹೇಳ್ತಾರೆ. ಸಾಕ್ಷ್ಯ ನಿಜವಾಗಿ ಅಧ್ಯಾತ್ಮದ ಕಾದಂಬರಿ. ನನಗೆ ಚಿಕ್ಕ ವಯಸ್ಸಿಂದಲೂ ಸಂಗೀತದಲ್ಲಿ ಆಸಕ್ತಿ ಇತ್ತು. ನಮ್ಮೂರಿನಲ್ಲಿ ನಾಟಕ ಅಥವಾ ಮೇಳ, ಯಕ್ಷಗಾನ ಮೇಳ ಆಗೋದಲ್ಲ, ಆವಾಗ ಹಾಡೋರು ನನಗೆ ಆ ಹಾಡಿನ ಮಟ್ಟುಗಳ ಮೇಲೆ ಬಹಳ ಆಕರ್ಷಣೆ ಬೆಳೆದಿತ್ತು. ನಾನು ಮೈಸೂರಿಗೆ ಓದೋಕ್ಕೆ ಬಂದಾದ ಮೇಲೆ ಶಾಸ್ತ್ರೀಯ ಸಂಗೀತದ ಕಚೇರಿಗಳನ್ನು ಕೇಳೋಕ್ಕೆ ಹೋಗ್ತಾಯಿದ್ದೆ. ಭಾವದ ದೃಷ್ಟಿಯಿಂದ ಸಂಗೀತದಲ್ಲಿ ಬರುವಂಥ ತೀವ್ರವಾದ ಭಾವ ಸಾಹಿತ್ಯದಲ್ಲಿ ಬರೋದಿಲ್ಲ. ನನ್ನ ಫಸ್ಟ್ ಲವ್ ಮ್ಯೂಸಿಕ್ಕೇನೆ. ಮಂದ್ರಕ್ಕೆ ತಯಾರಿ ಮಾಡ್ಕೊಳ್ಳುವಾಗ ಏನು ಮಾಡಿದೆ ಅಂತಂದರೆ, ಮತ್ತೊಮ್ಮೆ ಸಂಗೀತದ ಪುಸ್ತಕಗಳನ್ನೆಲ್ಲ ಓದಿದೆ. ಈ ಆನಂದ ಕುಮಾರಸ್ವಾಮಿ ಅವರು ಒಂದೇ ಪುಸ್ತಕ 2 ವಾಲ್ಯೂಮನ್ನು ಅವರು ಸಂಪಾದನೆ ಮಾಡಿ ಎಡಿಟ್ ಮಾಡಿದ್ದಾರೆ. ರಜಪೂತ್ ಪೇಂಟಿಂಗ್ ಅಂತ ಅದರ ಹೆಸರು. ಅವ್ರೇನು ಮಾಡ್ತಾರೆ, ಈಗ ರಾಗಿಣಿ ತೋಡಿ ಅಂತ ರಾಗದ ಹೆಸರು ನೋಡಿ. ಅಲ್ಲಿ ರಾಗಗಳನ್ನು ಹೆಣ್ಣು ರಾಗ ಗಂಡು ರಾಗ ಅಂತ ವ್ಯತ್ಯಾಸ ಮಾಡ್ತಾರೆ. ಈ ತೋಡಿ ಅನ್ನೋದು ಹೆಣ್ಣು ರಾಗ, ರಾಗಿಣಿ ತೋಡಿ ಅಂತವ. ನೀವು ತೋಡಿ ರಾಗವನ್ನು ಕೇಳಿದರೆ ಯಾವ ಭಾವ ಬರುತ್ತೋ ಈ ಚಿತ್ರವನ್ನು ನೋಡಿದ್ರೆ ಆ ಭಾವ ನಿಮಗೆ ಬರಬೇಕು. ಅದನ್ನು ಗಮನದಲ್ಲಿಟ್ಕೊಂಡು ಆ ಕಾಲದೊಳಗೆ ಮಾಡಿದ್ದಾರೆ ಅವರು. ಅವನು ಪೇಂಟಿಂಗ್ನೊಳಗೆ ರಾಗಗಳ ಭಾವವನ್ನು ತರೋಕ್ಕೆ ಸಾಧ್ಯವಿದ್ದರೆ ನಾನು ನನ್ನ ವರ್ಣನೆಯಲ್ಲಿ ಯಾಕೆ ತರೋಕ್ಕೆ ಸಾಧ್ಯವಿಲ್ಲ ಈ ಕಾದಂಬರಿಯಲ್ಲಿ? ಇದು ಬರೀ ಇದ್ರ ಕಥೆಯಲ್ಲ ನಾನು ಬರೀತಾ ಇರೋದು, ಸಂಗೀತದ ಕಥೆ ನಾನು ಬರೀತು. ಸಂಗೀತವನ್ನು ಚಿತ್ರಿಸ್ತಾ ಇದ್ದೇನೆ ನಾನು ಅಂತ ಅಂದು ಯಾವ್ಯಾವ ರಾಗವನ್ನು ನಾನು ಬಳಸಬೇಕು ಅದನ್ನು ಯೋಚನೆ ಮಾಡಿಕೊಂಡಿದ್ದೆ. ಒಬ್ಬ ಮೇಷ್ಟ್ರನ್ನ ಗೊತ್ತು ಮಾಡಿಕೊಂಡೆ. ಜೊತೆಗೆ ನನ್ನ ಹತ್ರ ಸಾಕಷ್ಟು ಇದಿದೆ, ಏನು ಟೇಪ್ಗಳಿವೆ, ಲೈವ್ ಟೇಪ್ಗಳೆಲ್ಲ ಇದೆ. ನಾನು ಯಾವ್ಯಾವ ರಾಗವನ್ನು ವರ್ಣಿಸುವ ಸಂದರ್ಭ ಬಂದಾಗ ಬರವಣಿಗೆಯಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿ ಇದನ್ನು ಆ ರಾಗದ ಗಾಯನ ಒಂದು 2-3 ಜನ ಗಾಯಕರದ್ದು, ಆಮೇಲೆ 1-2 ಇನ್ಸ್ಟ್ರೂಮೆಂಟಲ್ಲಿ ಆ ರಾಗ ಯಾವ ರೀತಿ ಬರುತ್ತೆ ಅಂತ ಅಂದು 1 ದಿವಸ 2 ದಿವಸ ಒಂದೇ ಸಮ ಕೂತ್ಕೊಂಡು ಅದನ್ನು ಧ್ಯಾನ ಸ್ಥಿತಿ ಒಳಗೆ ಅದನ್ನೆಲ್ಲ ಕೇಳಿ ಆ ಭಾವ ಹೇಗೆ ಬರುತ್ತೆ ಅದನ್ನು ನನ್ನ ಭಾಷೆಯಲ್ಲಿ ನಾನು ಹೇಗೆ ಬರೀಬೇಕು ಅಂತ ಅಂದು ವರ್ಣಿಸಿದ್ದೀನಿ ನಾನು ಅದನ್ನು. ಅದು ಸಂಗೀತದ ಕಾದಂಬರಿಯಾಗಿದೆ, ಬರೀ ಸಂಗೀತಗಾರನ ಕಾದಂಬರಿ ಅಲ್ಲ. ಮಂತ್ರದಲ್ಲಿ ಅವರು ಭಾಷೆಯನ್ನೇ ಸಂಗೀತಮಯವಾಗಿ ಮಾಡ್ತಾರೆ. ಸರಳವಾದ ಉದಾಹರಣೆ ನೋಡಿ. ಮೊದಲಿಗೆ ಮೊದಲ ಪುಟ ತೆಗಿತಾ ಇದ್ದಂತೆಯೇ ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ ಎಂಬ ವಾಕ್ಯವೇ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಏಳುತ್ತಿತ್ತು. ಒಂದೇ ತಾನವನ್ನು ಪುನರಾವರ್ತಿಸಿದರೆ ಗಾಯನವು ಹದ ತಪ್ಪುತ್ತದೆ. ಬುದ್ಧಿ ಕೆಲಸ ಮಾಡಿದರೆ ಬರೀ ಗಂಟಲು ನಡೆಯುವಾಗ ಮಾತ್ರ ಪುನರಾವರ್ತನೆ ಆಗುತ್ತದೆ. ಮಹಾಗರ್ತಿ ಹಂಗೆ ಹಠ ಮಾಡಿದಳು ಲೌಡಿ, ಮಹಾಗರ್ತಿ ಹಂಗೆ ಲೌಡಿ, ಮಹಾಗರ್ತಿಯ ತಧೀಂ ತಕಿಟ ತಧೀಂ ತಕಿಟ ತಧೀಂ ತಕಿಟ ತೋಮ್ ಅನ್ನುವ ತಿಹಾಯಿಯಂತೆ ಅವನ ಬೈಗಳು ಬರ್ತಾ ಹೋಗುತ್ತೆ. ಈ ಭಾವಗಳು ಎಲ್ಲನೂ ಇದೆಲ್ಲ ಸಂಗೀತದ ಪರಿಭಾಷೆಯಲ್ಲೇ. ಅವನು ಹೆಜ್ಜೆ ಇಟ್ಟ ಅಂತ ಅಂದರೆ ಬೇಗ ಬೇಗ ಹೆಜ್ಜೆ ಇಟ್ಟ ಅಂತ ಇಲ್ಲಿ ಬರೋದೇ ಇಲ್ಲ, ದ್ರುತದಲ್ಲಿ ಹೆಜ್ಜೆ ಇಟ್ಟ ಅಂತಲೇ ಇಲ್ಲಿ ನಾನು ಶಬ್ದ ಬಳಸಿರೋದು. ಇಂಥದ್ದೆಂಥ ಏನೋ ಒಂದು ವಸ್ತು ಹುಟ್ಟುತ್ತೆ, 3 ದಿವಸ 4 ದಿವಸ 1 ವಾರ ಅದೇ ಮನಸ್ಸಿನೊಳಗೆ ಸ್ವಲ್ಪ ಬೆಳೀತಾ ಇರುತ್ತೆ, ಆಮೇಲೆ ಅದು ಮರೆಯಾಗಿ ಹೋಗ್ಬಿಡುತ್ತೆ. ಇನ್ಯಾವಾಗಲೂ ಇನ್ಯಾವುದೋ ಒಂದು ಹುಟ್ಟುತ್ತೆ, ಇದಕ್ಕೆ ಸಂಬಂಧವೇ ಇಲ್ಲ, ಇನ್ಯಾವುದೋ ಒಂದು ಹುಟ್ಟುತ್ತೆ, ಅದು ಮರ್ತೋಗುತ್ತೆ, ಇನ್ಯಾವುದೋ ಒಂದು ಹುಟ್ಟುತ್ತೆ, ಅದು ಬೆಳೆಯುತ್ತೆ, ಆಮೇಲೆ ಇದ್ದಕ್ಕಿದ್ದಾಗೆ ಹೇಳುತ್ತೆ. ಆ ಹಿಂದೆ ಹುಟ್ಟಿ ಮರೆತು ಹೋಗಿದ್ದಲ್ಲ ಅದಕ್ಕೂ ಇದಕ್ಕೂ ಒಂದು ಕನೆಕ್ಷನ್ಸ್ ಇರಬಹುದಲ್ವಾ ಅಂತ ಅನಿಸುತ್ತೆ. ಅದರಲ್ಲಿ ಒಂದು ಮಾಸ್ ಅಂತ ಫಿಸಿಕ್ಸ್ನೊಳಗೆ ಮಾಸ್ ಅಂತ ಹೇಳ್ತಾರಲ್ಲ, ಒಂದು ಮಾಸ್ ಆದಮೇಲೆ ಅದಕ್ಕೆ ಪವರ್ ಆಫ್ ಗ್ರಾವಿಟೇಷನ್ ಬರುತ್ತೆ. ಈ ವಸ್ತುವು ಕೂಡ ಈ ರೀತಿಯಾಗಿ ಬೆಳೀತಾ ಬೆಳೀತಾ ಅದು ಮುಂದೆ ಕಾದಂಬರಿ ಆಗುತ್ತೆ.
ಅದು ಐತಿಹಾಸಿಕ ವಸ್ತು ಆಗಿದ್ದರೆ ಫೀಲ್ಡ್ ವರ್ಕ್ ಮಾಡಬೇಕಾಗತ್ತೆ. ಹೀಗೆ ಮಾಡುವಾಗ ಡೀಟೇಲ್ಸ್ಗಳೆಲ್ಲ ಸಿಕ್ಕುತ್ತೆ ನಮಗೆ. ಆ ಡೀಟೇಲ್ನಿಂದ ಕಲ್ಪನೆ ಬೆಳೆಸ್ತೀನಿ. ಒಂದು ರಾ ಮೆಟೀರಿಯಲ್ ಬೇರೆ, ಕಲ್ಪನೆ ಮೂಡುವುದೇ ಬೇರೆ. ಕಲ್ಪನೆಯಲ್ಲಿ ಮೂಡುವುದು ಮಾತ್ರವೇ ಕಲೆಯಾಗುತ್ತೆ ಹೊರತು ರಾ ಮೆಟೀರಿಯಲ್ ಆಗಲ್ಲ. ಇದೇ ರೀತಿಯ ನಮ್ಮ ಜೀವನದ ನಿಜ ಅನುಭವ ರಾ ಮೆಟೀರಿಯಲ್ ಅಷ್ಟೇನೆಯ. ಈ ನಿಜ ಅನುಭವವನ್ನು ಇದ್ದಕ್ಕಿದ್ದ ಹಾಗೆ ಬರೆದ್ರೆ ಅದು ಕಲೆ ಆಗೋದಿಲ್ಲ. ಕಲ್ಪನೆ ಮೂಲಕವಾಗಿ ಯಾವುದು ಬೆಳೆಯುತ್ತೋ ಅದು ಮಾತ್ರವೇ ಕಾದಂಬರಿ ಕಲೆಯಾಗುವಂಥದ್ದು. ಈ ರೀತಿಯೊಳಗೆ ಕಲ್ಪನೆಯಲ್ಲಿ ಬರುವಾಗ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕಂಥ ಫಾರಮ್ ಬರುತ್ತೆ, ಆ ಸನ್ನಿವೇಶಗಳು ಬರ್ತವೆ. ಆ ಸನ್ನಿವೇಶದಲ್ಲಿ ಬರೋ ಎಮೋಷನಲ್ ತಾಕಲಾಟಗಳು ಬರುತ್ತೆ, ತಾತ್ವಿಕ ತಾಕಲಾಟಗಳು ಬರುತ್ತೆ, ರಸಸ್ಥಾನಗಳು ಹುಟ್ಕೋತವೆ. ಆಮೇಲೆ ಅದರ ಬಿಗಿನಿಂಗು ಹೊಳೆದ ಮೇಲೆ ನಾನು ಬರೆಯೋಕ್ಕೆ ಶುರು ಮಾಡ್ತೀನಿ. ಬರೆಯೋಕ್ಕೆ ಶುರು ಮಾಡಿದ ಮೇಲೆ ಒಂದು 2-3 ದಿವಸ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ಅದು ಸ್ವಲ್ಪ ಮನಸ್ಸಿಗೆ ಬಹಳ ಕಷ್ಟ ಕೊಡುತ್ತೆ, ನಿಧಾನವಾಗಿ ಹೋಗುತ್ತೆ. ಅದಕ್ಕೊಂದು ಫ್ಲೋ ಬಂದುಬಿಟ್ಟು ಅದು ಹೋದಾದ್ಮೇಲೆ ತಾನೇ ಬರ್ಸ್ಕೊಂಡು ಹೋಗುತ್ತೆ. ಆ ಸಂದರ್ಭದೊಳಗೆ ನಾನು ದಿನಕ್ಕೆ ಅರ್ಲಿ ಮಾರ್ನಿಂಗೇ ಎದ್ದು ಕೂತ್ಕೊಂಡು ಬರೆಯೋದು ಉಂಟು. ಆಮೇಲೆ ತಿಂಡಿ ತಿಂದಾದ ಮೇಲೂ ಬರೆಯೋದು ಉಂಟು. ಮಧ್ಯದೊಳಗೆ ಸ್ವಲ್ಪ ಆಯಾಸ ಅನಿಸ ಮಲ್ಕೊಂಡು ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಮತ್ತೆ ಬರೆಯೋದು ಉಂಟು. ಊಟ ಮಾಡಿ ಸ್ವಲ್ಪ ನಿದ್ದೆ ಆದಮೇಲೆ ಮತ್ತೆ ಸಂಜೆ ತನಕ ಬರೆಯೋದು ಉಂಟು. ಒಂದೊಂದು ದಿವಸ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೂ ಕೂಡ ಬರೆಯೋದು ಉಂಟು. ನಾನು ಈ ಸಂದರ್ಭದೊಳಗೆ ಯಾರನ್ನೂ ಭೇಟಿ ಮಾಡಲ್ಲ. ನ್ಯೂಸ್ ಪೇಪರ್ಸ್ ಕೂಡ ನಾನು ಪೂರ್ತಿ ಓದಲ್ಲ, ಹೆಡ್ಲೈನ್ಸ್ ಓದಿತ್ಲಾಗ ಬಿಸಾಕ್ಬಿಡ್ತೀನಿ. ಹೀಗೆ ಅದು ಮುಗಿಯೋ ತನಕಲೂ ಹೀಗೇ ಅದು ತಿಂಗಳುಗಟ್ಟಲೆ ಹಿಡಿಯುತ್ತೆ. ಅದನ್ನು ಬರೆದದ್ದನ್ನು ನಾನೊಂದು ಕಡೆ ಇಟ್ಟು ಬಿಡ್ತೀನಿ, ಒಂದು 6 ತಿಂಗಳಾದರೂ ಇಡ್ತೀನಿ. ಆಮೇಲೆ ಅದನ್ನು ಓದ್ತೀನಿ. ಆವಾಗ ಪರಿಷ್ಕಾರ ಮಾಡಬೇಕು ಅಂತ ಅನಿಸುತ್ತೆ, ಒಂದು ಪರಿಷ್ಕಾರ ಮಾಡ್ತೀನಿ. ಆಮೇಲೆ ಯಾರು ಒಬ್ಬಿಬ್ಬರು ಸಾಹಿತ್ಯನ ಚೆನ್ನಾಗಿ ತಿಳಿದಂಥ ಸ್ನೇಹಿತರ ಕೈಲಿ ಕೊಟ್ಟು ಓದಿಸ್ತೀನಿ. ಹಾಮ ನಾಯಕರಿಗೆ PR ಅನಂತರಾವ್ ಅನ್ನೋರ ಜೊತೆಯಲ್ಲಿ, ಆಕಾಶವಾಣಿಯಲ್ಲಿದ್ದಂಥ MSK ಪ್ರಭು ಅವರ ಜೊತೆಯಲ್ಲಿ, ಹೀಗೆ ಅನೇಕರ ಜೊತೆಯಲ್ಲಿ ಅದನ್ನು ಓದಿಸಿಬಿಟ್ಟು ಹೀಗೆ 3-4 ಜನ ಮಾತ್ರ ಅವರಿಗೆ ಆಪ್ತರಾಗಿದ್ದಂಥವ್ರು. ಆ ಕಾಮೆಂಟ್ರಿ ಅನಾಲಿಸಿಸಿಂದ ನನಗೆ ಈ ವಸ್ತುವನ್ನು ಬೇರೆ ದೃಷ್ಟಿಯಿಂದ ನೋಡೋಕ್ಕೆ ಸ್ವಲ್ಪ ಸಹಾಯವಾಗುತ್ತೆ. ಆ ದೃಷ್ಟಿಯಿಂದಲೂ ನೋಡ್ತೀನಿ, ಮತ್ತೆ ರಿವೈಸ್ ಮಾಡ್ತೀನಿ. ಹೀಗಾಗಿ ನಾನು ಅದನ್ನು ಫೈನಲೈಸ್ ಮಾಡಬೇಕಾದ್ರೆ ಒಂದೊಂದು ಸಲಿಯ ಇಡೀ ಕಾದಂಬರಿಯನ್ನು ಮೊದಲಿಂದ ಕೊನೆ ತನಕ ಹೊಸದಾಗೆ ಬರೆದಿರೋದು ಉಂಟು. ಒಂದೊಂದು ಸಲ ಕೆಲವು ಭಾಗಗಳನ್ನು ಬರೆದಿರೋದು ಉಂಟು. ಒಂದೊಂದು ಸಲ ಬರೆದಿರೋದನ್ನು ಹೊಡೆದು ಹಾಕಿರೋದು ಉಂಟು. ಇದೆಲ್ಲ ಮಾಡ್ತೀನಿ. ಆಮೇಲೆ ಕೊನೆಗೆ ಇದು ಸರಿ, ಇದು ಟೈಪಿಗೆ ಕೊಡ್ಬೋದು ಅನ್ನುವಂಥ ನಂಬಿಕೆ ಬರಬೇಕಾದ್ರೆ ಒಂದು 2 ವರ್ಷ ಕಳೆದಿರುತ್ತೆ. ಆವಾಗ ಟೈಪಿಗೆ ಕೊಡ್ತೀನಿ. ತಲೆ ಬಳಸ್ಕೊಳ್ದೆ ಕರ್ಮ ಮಾಡೋಕ್ಕಾಗಲ್ವಾ? ಏನಪ್ಪ ತಿರ್ಮುಣ್ಣ ಆಗದೆ ಶ್ರಾದ್ದ ಕರ್ಮ ಹೇಗೆ ಸಾಧ್ಯವಾಗುತ್ತೆ? ನನಗದರಲ್ಲೆಲ್ಲ ನಂಬಿಕೆ ಇಲ್ಲ. ನಿಂಗೆ ಬೇಡವಾದ್ರೂ ಬಿಡು. ಆದ್ರೆ ಒಂದು ಮಾತು, ಶಿರಮುಂಡನ ಆಗದೆ ನವಗ್ರಹ ಪೂಜೆ ಮಾಡೋಕ್ಕಾಗಲ್ಲ. ಗುಡಿ ಜೋಯಿಸ್ರೆ, ನಾನು ಚೌರ ಮಾಡಿಸ್ಕೊಂತೀನಿ. ತಬ್ಬಲಿಯೋನೇನಾದೆ ಮಗನೇ, ನಾನು ಗುಜರಾತಲ್ಲಿದ್ದು ಆನಂದದ ಡೈರಿ, ಅಲ್ಲಿ ಅದನ್ನು ನೋಡ್ತಾ ಇರುವಾಗ ಈ ವಸ್ತು ಬೆಳೀತು. ಕಾದಂಬರಿಯ ಒಂದು ಕ್ಷೇತ್ರವನ್ನೇ ಹಿಡ್ಕೊಂಡು ಕೆಲಸ ಮಾಡಿರೋದ್ರಿಂದ ಅವರ ಒಂದೊಂದು ಕಾದಂಬರಿಯೂ ಕೂಡ ಒಂದೊಂದು ರೀತಿಯಲ್ಲಿ ಸಾಮಾಜಿಕ ಚರ್ಚೆಯನ್ನು, ಲೇಖಕರ ನಡುವೆ ಚರ್ಚೆಯನ್ನು, ವಿಮರ್ಶಕರ ನಡುವೆ ವಾಗ್ವಾದವನ್ನು ಅದು ತಂದಿಡುವ ಹಾಗೆ ಮಾಡಿದೆ ಅಂತ ನನಗೆ ಅನಿಸಿದೆ. ನಾನು ಡೆಲ್ಲಿಲಿದ್ದಾಗ ನಾಟಕದ ಪ್ರಕಾರಕ್ಕೆ ಪ್ರವೇಶ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಬ್ರೆಕ್ಟ್ ನಾಟಕಗಳನ್ನೆಲ್ಲ ನಾನು ಆವಾಗ ಓದಿದೆ. ಶೇಕ್ಸ್ಪಿಯರ್ ಅದನ್ನು ಮೊದಲೇ ಓದಿದ್ದೆ. ಪಿರಾಂಡೆಲೋದು ಎಲ್ಲ ನಾಟಕನೂ ಓದಿದೆ ನಾನು. ಆಮೇಲೆ ಹೆನ್ರಿ ಮಿಲ್ಲರು ಅದನ್ನು ಎಲ್ಲನೂ ಓದಿದೆ. ಕಾಮೋ ನಾಟಕಗಳನ್ನು ಓದಿದೆ, ಸಾರ್ತ್ರೆ ನಾಟಕಗಳನ್ನು ಓದಿದೆ ನಾನು. ಈ ನಾಟಕವನ್ನು ಓದಿದಾಕ್ಷಣ ನಾಟಕನೇ ಬರೆಯೋಕ್ಕೆ ಹೋದರೆ ಅದು ಬೇರೆ ಫಾರಮು, ನನಗೆ ಅದು ದಕ್ಕುವುದಿಲ್ಲ, ಅದು ಬೇಡ ಅಂತ ಅಂದು ಆ ನಾಟಕ ಓದಿದ ಪ್ರಭಾವ ಅಥವಾ ಅದರಿಂದ ನಾನು ಗಳಿಸಿದಂಥ ಒಂದು ತಾಂತ್ರಿಕವಾದಂಥ
ಪ್ರಭಾವವನ್ನು ನಾನು ಕಾದಂಬರಿಯಲ್ಲಿ ಬಳಸಿದ್ದೇನೆ. ಇನ್ನು ಪದ್ಯ ನಾನು ಯಾತಕ್ಕೆ ಬರೆಯೋಕ್ಕೆ ಹೋಗಲಿಲ್ಲ ಅಂತ ಅಂದರೆ ಅದು ನನ್ನ ಮನೋಧರ್ಮದಕ್ಕೆ ಅದಲ್ಲ. ನಾನು ಪದ್ಯ ಬರೆಯೋಕ್ಕೆ ಹೋಗಲಿಲ್ಲ. ಸಣ್ಣ ಕತೆ 1, 2, 3 ಸಣ್ಣ ಕತೆನೂ ಬರೆದಿದ್ದೀನಿ ನಾನು. ಆದರೆ ಏನಾಗುತ್ತೆ ಅಂತಂದರೆ ನನ್ನ ಮನಸ್ಸು ವಿಶಾಲವಾದ ಕಡೆಗೆ ಹೋಗುವಂಥದ್ದು. ಹೀಗಾಗಿ ನಾನು ಕಾದಂಬರಿನೇ ಬರೆಯೋದಕ್ಕೆ ಶುರು ಮಾಡಿದೆ. ಆ ವಿಸ್ತಾರ ಕಾದಂಬರಿಯಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ವಿಮರ್ಶೆಗೆ ನಾನು ಯಾಕೆ ಹೋಗಲಿಲ್ಲ ಅಂತ ಅಂದರೆ, ವಿಮರ್ಶೆಯ ರೀತಿಯೇ ಬೇರೆ. ವಿಮರ್ಶೆ ನಾವು ಯಾವ್ದಾದ್ರು ಒಂದು ಬರಿಬೇಕಾದ್ರೆ ಸಮಕಾಲೀನ ಮತ್ತು ಅದರ ಹಿಂದಿನ ಇದರಲ್ಲಿಗೆ ಅದೇ ಥರದ ಕೃತಿಗಳು ಯಾವ್ಯಾವ ಬಂದಿದೆ ಎಲ್ಲನೂ ಓದಬೇಕು. ಇದನ್ನು ಅದಕ್ಕೆ ಕಂಪ್ಯಾರಿಸನ್ನು, ಅದನ್ನು ಇದಕ್ಕೆ ಕಂಪ್ಯಾರಿಸನ್ನು. ಇಟ್ ಈಸ್ ಅನ್ಕ್ರಿಯೇಟಿವ್ ನನ್ನ ಪ್ರಕಾರದೊಳಗೆ. ಅದಕ್ಕೆ ನಾನು ಬೇರೆ ಯಾವುದಕ್ಕೂ ಹೋಗಲಿಲ್ಲ ಅಷ್ಟೇ. ಆ ಮಾಣಿ ಯಮ್ಮನೆ ರಾಮಣ್ಣನೇ ಆಗಿರಬೇಕು ಅಂತ ನನ್ನ ಮನಸ್ಸು. ಒಂದಪ್ಪ ನೋಡ್ಕೊಂಡು ಬರಲಾಗಿತ್ತ ಅಂತ. ನಿಂದೊಳ್ಳೆ ರಾಗಳೆ ಆತಲ್ಲ ಮಾರೈತಿ. ಆನಿ ಅಂತಕ್ಕಾರ ನಿಂಗೆ ಈ ವಿಚಾರ ಹೇಳಿದ್ನೋ ಅಂತ. ನಮ್ಮ ಭಾರತದಲ್ಲಿರುವಂಥ ಎಲ್ಲ ಮತಗಳಲ್ಲೂ ಕೂಡ ಈ ಪೂರ್ವಜನ್ಮ ನಂಬ್ತಾರೆ. ನಾನು ಇಂಥದನ್ನು ಆವಾಗ ಕೇಳಿದ್ದೀನಿ, ಓದ್ತಾ ಇದ್ದೆ. ನಾನು ಇದನ್ನು ಯಾಕೆ ಹೊರತು ಒಂದು ಕಾದಂಬರಿ ಬರೀಬಾರ್ದು ಅಂತ ಅನ್ನಿಸ್ತು. ಕಲ್ಪನೆ ಮಾಡಿದೆ, ಈ ನಾಯಿನೆರಳನ್ನು ಬರೆದೆ ಅಷ್ಟೆ. ದೇವ್ರ ಬಗ್ಗೆ ಇದನ್ನು ನೀವು ನಂಬ್ತೀರಾ, ನಂಬದೇ ಇರ್ತೀರಾ, ನಾನು ಹೇಳಲಾರೆ ಇದಕ್ಕೆಲ್ಲ. ಯಾಕೆಂದರೆ ಇಡೀ ವಿಶ್ವವನ್ನು ನೋಡಿದ್ರೆ ಅದಕ್ಕೆ ಒಬ್ಬ ಸೃಷ್ಟಿಕರ್ತ ಅನ್ನೋನು ಇರಬೇಕಲ್ವೇ ಅನ್ನೋದು ಒಂದು ರೆಲೆವೆಂಟ್ ಕ್ವಶನ್ನು. ಅದಕ್ಕೆ ಇದ್ದರೆ ಹೇಗೆ? ಆದ್ದರಿಂದ ಇದು ಒಂದು ವಂಡರು ಅಷ್ಟೇ. ಇದ್ದರೆ ಯಾವ ಸ್ವರೂಪದಲ್ಲಿದ್ದಾನೆ, ಅಲ್ಲಿಗೆ ಪುರಾಣದ ಮೊರೆ ಹೋಗ್ತಾರೆ. ಇಲ್ಲ ಅವನು ಶ್ರೀಕೃಷ್ಣನ ರೂಪದಲ್ಲಿದ್ದಾನೆ, ಮಹಾವಿಷ್ಣುವಿನ ರೂಪದಲ್ಲಿದ್ದಾನೆ, ಶಿವನ ರೂಪದಲ್ಲಿದ್ದಾನೆ. ಇದೆಲ್ಲ ಪುರಾಣದ ಮೊರೆ ಹೋಗೋದು. ನನಗೆ ಪುರಾಣ ಅಂದರೆ ಏನು ಅನ್ನೋದು ನನಗೆ ಗೊತ್ತಿದೆ. ಅಂದರೆ ಅದೊಂಥರ ಸಾಹಿತ್ಯನೇ ಅಷ್ಟೇ. ಪುರಾಣ ಅನ್ನೋದೆಲ್ಲ ಸಾಹಿತ್ಯನೇ. ನಾನೊಬ್ಬ ಸಾಹಿತ್ಯ ಆಗಿದ್ದುಕೊಂಡು ಅದರ ಶಕ್ತಿ ಏನು ಅಥವಾ ಅದರ ಮಿತಿ ಏನು ಅನ್ನೋದು ನನಗೆ ಗೊತ್ತಿದೆ. ಆದ್ದರಿಂದ ಒಂದು ಥರದೊಳಗೆ ನಾನು ಇದು ಅಜ್ಞೇಯವಾದಿ, ಅಗ್ನೋಸ್ಟಿಕ್ ಅಂತ ಹೇಳ್ತಾರಲ್ಲ, ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳೋದಷ್ಟೇ ನನ್ನಿದು. ಗೃಹಭಂಗ ಕಾದಂಬರಿ ಮೊದಲು ಓದಿದಾಗ ಸ್ವೀಟೆಸ್ಟ್ ಸಾಂಗ್ಸ್ ಆರ್ ದೋಸ್ ವಿಚ್ ಆರ್ ಸ್ಯಾಡೆಸ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಹಾಗೇನೇ ಇಂಥ ದುಃಖದ ಕಾದಂಬರಿ ಕೂಡ ಮನಸ್ಸಿಗೆ ದೊಡ್ಡ ಆನಂದ ಕೊಟ್ಟು ಅರಳಿಸೋವಂಥ ಶಕ್ತಿ ಅದರೊಳಗೆ ಇದ್ದಿದ್ದು ನೋಡಿ ನನಗೆ ಭಾಳ. ಗೃಹಭಂಗ ನನ್ನ ಕುಟುಂಬದ ಕಥೆ ಹೌದು, ನಮ್ಮ ಊರಿನ ಕಥೆಯೂ ಹೌದು. ಆ ಮ್ಯಾಟರನ್ನು ಕಲ್ಪನೆಗೆ ಒಪ್ಪಿಸ್ಬಿಟ್ಟೆ ನಾನು. ಭಾರತೀಯ ಲೇಖಕರಲ್ಲಿ ಟ್ಯಾಗೂರ್ ಅನಂತರದಲ್ಲಿ ಬಂಗಾಳಿ ಭಾಷೆಯಲ್ಲಿ ಬಂಕಿಂಚಂದ್ರ, ಶರತ್ಚಂದ್ರ ಅವರನ್ನು ಬಿಟ್ಟರು ಅಂತ ಹೇಳಿದರೆ, ಹಿಂದಿ ಭಾಷೆಯಲ್ಲಿ ಪ್ರೇಮ್ಚಂದ್, ಇಷ್ಟು ಜನನ ಮಾತ್ರ ನಾವು ಅಖಿಲ ಭಾರತೀಯ ಲೇಖಕರು ಅಂತ ಹೇಳಿ ಅಂತ ಗುರುತಿಸ್ಬೋದು. ಇನ್ನು ಯಾರಾದರೂ ಭಾರತೀಯ ಭಾಷೆಗಳಲ್ಲಿ ಅಖಿಲ ಭಾರತೀಯ ಸ್ತರದಲ್ಲಿ ಗುರುತಿಸಬಹುದಾದ ಲೇಖಕರು ಅಂತಂತಂದರೆ ಭೈರಪ್ಪನವರೊಬ್ಬರು ಮಾತ್ರ. ಅವರ ಎಲ್ಲ ಕಾದಂಬರಿಗಳೂ ಕೂಡ ಅನೇಕ ಭಾಷೆಗಳಿಗೆ ಭಾಷಾಂತರ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ದಾಟು ಬರೀಬೇಕಾದ್ರೆ ಇಲ್ಲಿ ಇದು ರಾಜಕೀಯದ್ದೇನೆ ಇದು. ಆವಾಗ ನಾನು ಡೆಲ್ಲಿಲಿದ್ದೆ. ಅಷ್ಟೊತ್ತಿಗಾಗಲೇ ಉತ್ತರ ಭಾರತದಲ್ಲಿ ಬೇರೆ ಬೇರೆ ಗ್ರಾಮೀಣ ಪ್ರದೇಶದಲ್ಲಿ ಇದು ಏನು ಜಾತಿ ಸಮಸ್ಯೆಗಳು ಏನಿದೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೆ. ನಾನು ಅದರಲ್ಲಿ तो तय यही हुआ कि पहले हरिजन नेता बेटैया जी और मैं मंदिर में प्रवेश करके
भगवान के दर्शन करेंगे और चरणामृत लेंगे, और उसके बाद सारे हरिजन एक एक करके मंदिर में प्रवेश करके भगवान का दर्शन करके प्रसाद लेंगे। ಜಗತ್ತಿನಾದ್ಯಂತ ಎಲ್ಲ ಖಂಡಗಳಿಗೂ ಭೇಟಿ ಕೊಟ್ಟಿದ್ದಾರೆ. ಅಂಟಾರ್ಟಿಕಾ, ಆರ್ಟಿಕಾ ಆ ಪ್ರದೇಶಗಳಿಗೂ ಕೂಡ ಹೋಗಿ ಬಂದಿದ್ದಾರೆ. ಅವರು ಯಾವುದನ್ನು ಕೂಡ ಪ್ರವಾಸ ಕಥನ ಬರೆಯೋದಕ್ಕೆ ಹೋಗಲಿಲ್ಲ. ಸೃಜನಶೀಲವಾಗಿ ಅದನ್ನು ಬಳಸ್ಕೊಳ್ಳೋದನ್ನು ನಾವು ಕಾಣ್ತೇವೆ. ನಾರ್ವೆ ದೇಶದ ರಾಜಧಾನಿ ಓಸ್ಲೋ ನಗರಕ್ಕೆ ನಾನು ಹೋಗಿದ್ದಾಗ ಅಲ್ಲಿ ಒಂದು ಪಾರ್ಕು, ಆ ಪಾರ್ಕ್ನೊಳಗೆ ಒಂದು ದೊಡ್ಡ ಸ್ತಂಭ. ಆ ಸ್ತಂಭ ಹೇಗಾಗಿದೆ ಅಂತ ಅಂದರೆ ಒಂದು ಹೆಣದ ಮೇಲೆ ಇನ್ನೊಂದು ಹೆಣ, ಅದ್ರ ಮೇಲೆ ಇನ್ನೊಂದು ಹೆಣ, ಅದ್ರ ಮೇಲೆ ಇನ್ನೊಂದು ಹೆಣ, ಮಗುವಿನ ಹೆಣ, ಮುದುಕನ ಹೆಣ, ಯೋಧನ ಹೆಣ, ಈ ಥರದೊಳಗೆ ದೊಡ್ಡ ಇದನ್ನು ಕಟ್ಟಿಬಿಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಸ್ತಂಭಕ್ಕೆ ಹೋಗುವಂಥ ದಾರಿಗಳಿದೆಯಲ್ಲ, ಒಂದು 4-5 ದಾರಿಗಳಿದೆಯಲ್ಲ, ಅದರೊಳಗೆ ಒಂದು ಕಡೆ ಮಕ್ಕಳುಗಳು ಆಟ ಆಡೋದು, ಆಮೇಲೆ ಅದಕ್ಕೆ ರೋಗ ಬರೋದು, ಅವು ಸಾಯೋದು ಒಂದು ಕಡೆ, ಇನ್ನೊಂದು ಕಡೆ ಯುದ್ಧ. ನಾನು ಅಲ್ಲಿ ಸುಮ್ಮನೆ ನೋಡ್ತಾ ನಿಂತಿದ್ದೆ. ನಾನು ಅವಾಗ ಒಬ್ಬ ನಾರ್ತ್ ಇಂಡಿಯನ್ ಬಂದ. ನೀವು ಕಾದಂಬರಿಕಾರರ ಅಂದ. ಹೌದು ಅಂತಂದ. ನೀವು ಎಷ್ಟನೇ ಸಲ ಬಂದಿದ್ದೀರಾ ಇದಕ್ಕೆ, ಈ ಊರಿಗೆ, ಈ ಪಾರ್ಕ್ಗೆ ಅಂತ ಕೇಳ್ದ ಅವನು. ಇದೇ ಮೊದಲನೇ ಸಲ ಅಂತ ಅಂದ. ನಿಜ ಹೇಳಿ ಅಂದ. ಇಲ್ಲಪ್ಪ, ನಾನು ಇದೇ ಮೊದಲನೇ ಸಲ ಅಂತಂದ. ಅವನು ಹೇಳ್ದ, ನಿಮ್ಮ ಪರ್ವ ಕಾದಂಬರಿ ನಾನು ಹಿಂದಿ ಟ್ರಾನ್ಸ್ಲೇಷನನ್ನು ಓದಿದ್ದೀನಿ, ಅದರೊಳಗೆ ಬರುವಂಥ ಈ ಇದು ಇದೆಯಲ್ಲ, ಕೊನೆ ಪೇಜ್ ಇದೆಯಲ್ಲ, ಅದು ಈ ಹೆಣದ ಮೇಲೆ ಆ ಹೆಣ ಈ ಥರದೊಳಗೆಲ್ಲ ಮಾಡಿದಾರಲ್ಲ, ನೀವು ಈ ಸ್ತಂಭವನ್ನು ನೋಡಿ ನೀವು ಆ ಚಾಪ್ಟರ್ಗೆ ಐಡಿಯಾ ಬಂತು ಅಂತ ನಾನು ತಿಳ್ಕೊಂಡಿದ್ದೆ. ಇವಾಗ ನೀವು ಇಲ್ಲ ಮೊದಲನೇ ಸಲ ಬಂದಿರೋದು ಅಂತ ನೀವು ಹೇಳ್ತಿದ್ದೀರಲ್ಲ. ಏನೋ ಕ್ರಿಯೇಟಿವಿಟಿ ಅನ್ನೋದು ಬೇರೆ ಬೇರೆ ರೂಪದೊಳಗೆ ಬೇರೆ ಬೇರೆ ಕಡೆಯಲ್ಲಿ ಒಂದೇ ಥರ ಒಂದೇ ಐಡಿಯಾದಲ್ಲಿ ಬರುತ್ತೆ ಅನ್ನೋದು ನನಗೀಗ ಅರ್ಥವಾಯಿತು ಅಂತ ಆತ ಹೇಳ್ದ. ಅವ್ರ ಪರ್ವ ಬಂದಾಗ ಮಾತ್ರ ನಾನು ಭಾಳ ಅದನ್ನು ಎಷ್ಟು ಮೆಚ್ಚಿಕೊಂಡೆ ಅಂತ ಹೇಳಿತಂದರೆ, ನಮ್ಮ ಮಿತ್ಗಳನ್ನು, ನಮ್ಮ ಪುರಾಣಗಳನ್ನು ಈ ರೀತಿಯಲ್ಲೂ ಕೂಡ ನೋಡೋದು ಸಾಧ್ಯ ಅನ್ನೋದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ರು ಅವರು. ದ್ರೌಪದಿನ ಕರ್ಕೊಂಬರ್ತಾರೆ, ಅಮ್ಮ ಭಿಕ್ಷಾ ತಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅವರು 5 ಜನ ಸಮನಾಗಿ ಹಂಚ್ಕೊಳ್ಳಿ ಅಂತ ತಾಯಿ ಹೇಳಿಬಿಡ್ತಾಳೆ. ಅದಕ್ಕೆ ಇವರು 5 ಜನ ಅದಕ್ಕಿದು ರಿಯಲ್ಲಾಗಿ ಏನು ನಡೆದಿರಬಹುದು ಅಂತ ನನಗೆ ಕುತೂಹಲ ಹುಟ್ಟಿತು. ಆವಾಗ ಓದಕ್ಕೆ ಶುರು ಮಾಡಿದೆ. ನಾನು ಮೂಲ ಭಾರತವನ್ನೇ ಓದಿದೆ, ನಾನು ವ್ಯಾಸ ಭಾರತವನ್ನು. ಆ ಕಾಲದಲ್ಲಿದ್ದಂಥ ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಆಹಾರ ಪದ್ಧತಿ, ಯುದ್ಧದ ರೀತಿ ನೀತಿಗಳು, ಆಮೇಲೆ ಸಾಮಾಜಿಕವಾಗಿ ಕೌಟುಂಬಿಕ ವ್ಯವಸ್ಥೆ, ಇವೆಲ್ಲನೂ ಓದಿದೆ ನಾನು. ಕ್ರಮೇಣವಾಗಿ ಈ ದೃಷ್ಟಿಯಿಂದ ಬರಿಬೇಕು ಇದನ್ನು ಅನ್ನಿಸ್ತು, ಬರೆದೆ. ಪರ್ವ ಪ್ರಾಚೀನ ಭಾರತದ ಇತಿಹಾಸ, ಸಾರ್ಥ ಮಧ್ಯಯುಗದ ಇತಿಹಾಸ. ಆದರೆ ಇದನ್ನು ಬರೆಯುವಾಗ ನಾನು ಏನು ಮಾಡಿದೆ ಅಂದರೆ, ಈ ಇತಿಹಾಸದೊಳಗೆ ಕಲ್ಚರಲ್ ಕಾನ್ಫ್ಲಿಕ್ಟ್ ತರಬೇಕು. ಬೌದ್ಧ ಧರ್ಮ, ವೈದಿಕ ಧರ್ಮ, ದೇವಸ್ಥಾನ ಕಟ್ಟೋದು, ನಳಂದ, ಆಮೇಲೆ ಸಂಗೀತದೊಳಗೆ ಏನು ಬದಲಾವಣೆಗಳು ಆಗ್ತಾಯಿದೆ ಅನ್ನೋದು, ಧ್ಯಾನ, ಯೋಗ, ಇವನ್ನೆಲ್ಲನೂ ಸಾರ್ಥದೊಳಗೆ ತಂದಿದ್ದೀನಿ. ಇದರೊಳಗೆಲ್ಲ ಸಾರ್ಥ ಬಹಳ ಗಹನವಾದಂಥ ಕಾದಂಬರಿ. ಪ್ರತಿಯೊಂದು ಕಾದಂಬರಿಯಲ್ಲೂ ಕೂಡ ಸಾಂಪ್ರದಾಯಿಕವಾಗಿ ಬಂದಂಥ ಸಂಗತಿಗಳು ಮತ್ತು ಲೌಕಿಕ ಸಂಗತಿಗಳು ಮತ್ತು ಅವರ ಅಂತರಂಗದಲ್ಲಿರಬಹುದಾದಂಥ ಅಭೀಪ್ಸೆಗಳು, ಇವು ಮೂರೂ ಸೇರಿ ಗುದುಮುರಿಗೆ ಹಾಕಿ ಅದರ ಪರಿಣಾಮಗಳೇನು ಅಂತ ಅನ್ನೋದನ್ನು ಭೈರಪ್ಪನವರು ವ್ಯಾಪಕವಾಗಿ ಚರ್ಚಿಸ್ತಾ ಹೋಗ್ತಾರೆ. ಆವರಣ ಬರೆದಕ್ಕೆ ಒಂದು ಕಾರಣ ಏನಂತ ಅಂದರೆ, ನಾನು ಡೆಲ್ಲಿಲಿದ್ದಾಗ 1969 ಇರಬೇಕು. ಇಂದಿರಾ ಗಾಂಧಿ ಒಂದು ಕಮಿಟಿ ಮಾಡಿದ್ರು, ಕಮಿಟಿ ಫಾರ್ ನ್ಯಾಷನಲ್ ಇಂಟಗ್ರೇಷನ್ ಅಂತ. ಎಜುಕೇಷನ್ನು ಟೆಕ್ಸ್ಟ್ನೊಳಗೆ ಅಲ್ಲಿ ತನಕಲೂ ಔರಂಗಜೇಬು ಇದನ್ನು ಬನಾರಸ್ಸಿನ ದೇವಸ್ಥಾನ ಹೊಡೆದ, ಎಷ್ಟೋ ದೇವಸ್ಥಾನ ಹೊಡೆದ, ಈ ಥರದಲ್ಲೆಲ್ಲ ಇತ್ತು. ಆಮೇಲೆ ಯಾವ್ಯಾವ ದೇವಸ್ಥಾನ ಯಾರ್ಯಾರು ಹೊಡೆದ ಅವು ಎಲ್ಲ ಡೀಟೇಲ್ಗಳಿತ್ತು ನಾವೆಲ್ಲ ಓದುವಂಥ ಇತಿಹಾಸದೊಳಗೆ. ಇವಳೇನು ಮಾಡಿದ್ಲು, ಮುಸಲ್ಮಾನರು ಓಟನ್ನ ಇದು ಪಡೆಯೋಕ್ಕೋಸ್ಕರವಾಗಿ ಅವನ್ನೆಲ್ಲ ತೆಗೆದುಹಾಕ್ಬಿಡ್ಬೇಕು ಟೆಕ್ಸ್ಟ್ ಬುಕ್ಕಿಂದ ಅಂತ ಇಂದಿರಾ ಗಾಂಧಿ ಒಂದು ತೀರ್ಮಾನ ಮಾಡಿ ಒಂದು ಕಮಿಟಿ ಮಾಡಿದ್ಲು.
ವಾಟ್ ಈಸ್ ದಿ ಪರ್ಪಸ್ ಆಫ್ ಹಿಸ್ಟ್ರಿ ಅಂತ ಕೇಳಿದ್ರು ನಾನು ಹೇಳಿದೆ ನೋಬಡಿ ನೋಸ್ ದಿ ಪರ್ಪಸ್ ಆಫ್ ಹಿಸ್ಟ್ರಿ, ಬಟ್ ವಾಟ್ ಈಸ್ ದಿ ಪರ್ಪಸ್ ಆಫ್ ಟೀಚಿಂಗ್ ಹಿಸ್ಟ್ರಿ ಅನ್ನೋದು ಪ್ರಶ್ನೆ. ಸತ್ಯವನ್ನು ನಾವು ತಿಳಿಸ್ಬೇಕು, ಇಲ್ಲದೆ ಹೋದ್ರೆ ಅದೆಂಥ ಹಿಸ್ಟ್ರಿ ಅಂತ ನಾನು ವಾದ ಮಾಡಿದೆ. ಆದರೆ ನಾನೊಬ್ಬ ಕಾದಂಬರಿಕಾರನಾಗಿ ನನ್ನ ಮನಸ್ಸು ಯಾಕೆ ಈ ಸುಳ್ಳು ಬೆಳೀತಾ ಇದೆ, ನಿಜ ಅನ್ನೋದು ಯಾವುದು ಅಂತ ಅನ್ನೋದು ನನ್ನ ಮೈಂಡು ವರ್ಕ್ ಮಾಡೋದಕ್ಕೆ ಶುರು ಮಾಡ್ತು. ಕನ್ನಡಕ್ಕೆ ಅಥವಾ ನಮ್ಮ ಸಂಸ್ಕೃತಿಗೆ ಈ ನೆಲಕ್ಕೆ ಒಂದು ಚೂರು ಒಗ್ಗದೇ ಇರೋವಂಥ ಒಂದು ಫಾರಿನ್ ಭಾಷೆ, ಅದರಲ್ಲಿ ಅನುವಾದ ಮಾಡಿದ್ದ ಆವರಣ ಸೌತ್ ಆಫ್ರಿಕಾನಲ್ಲಿ ರೆಕಾರ್ಡ್ ಸೇಲ್ಸ್ ನನಗೆ ನನ್ನ ಪಬ್ಲಿಷರ್ ಹೇಳಿದ. ಬೇಸಿಕ್ ಫಂಡಮೆಂಟಲ್ ಹ್ಯೂಮನ್ ಇಂಪಲ್ಸಸ್, ಪ್ರಕೃತಿ ಸಹಜವಾದ ಮಾನವ ಸಹಜವಾದ ಕೆಲವು ತಂತುಗಳಿರುತ್ತೆ, ಅದನ್ನು ಹಿಡಿದು ಆಳವಾಗಿ ಮೀಟ್ತಾರೆ. ಇದು ನಮಗೆ ಅವ್ರ ಪ್ರತಿ ಕಾದಂಬರಿಯಲ್ಲೂ ಒಂದು ಚೂರು ಚಾತು ತಪ್ಪದೆ ಕಾಣುತ್ತೆ. ಈ ಉತ್ತರಕಾಂಡದೊಳಗೆ ರಾಮಾಯಣ ಬರೆಯೋದು ನನ್ನ ಉದ್ದೇಶವಾಗಿರಲಿಲ್ಲ, ನಾನು ಸೀತೆ ಕಥೆಯನ್ನು ಬರೆಯೋದು ಉದ್ದೇಶವಾಗಿತ್ತು. ವಾಲ್ಮೀಕಿಗಳಿಗೆ ಏನೇನು ಬರೆದಿದ್ರು ಸೀತೆ ಬಗ್ಗೆ ಮೂಲ ರಾಮಾಯಣದೊಳಗೆ ಅದೇ ಅನುಭವಗಳನ್ನು ತಗೊಂಡು, ವಾಸ್ತವವಾದಂಥ ಒಬ್ಬ ಹೆಣ್ಣು ಈ ಅನುಭವಗಳನ್ನು ಪಡೆದಿದ್ದರೆ ಅವಳು ಹೇಗೆ ಅವಳಿಗೆ ಅನ್ನಿಸ್ತಿತ್ತು, ಅವಳ ಕಷ್ಟ ಸುಖವೇನು, ನೋವು ನಲುವೇನು, ಇದನ್ನೆಲ್ಲ ಕುರಿತು ನಾನು ಅದನ್ನು ಬರೆದಿದ್ದೇನೆ. ಅದರಿಂದ ಅದು ನಿಜವಾದ ಸೀತೆ ಆಗಿದೆ ಅಂತ ನನಗೆ ಅನಿಸುತ್ತೆ. ಆಮೇಲೆ ನಾನಿದನ್ನು ಬರೆಯುವಾಗ ನನಗೆ ಯಾರೋ ಒಬ್ಬರು ಕೇಳಿದ್ರು, ಈ ಕಾದಂಬರಿ ಥೀಮ್ ಏನು ಅಂತ, ಲವ್ ಸ್ಟೋರಿ ಅಂತಂದೆ. ಲವ್ ಸ್ಟೋರಿನ ನೀವು ಈ ವಯಸ್ಸೊಳಗೆ ಲವ್ ಸ್ಟೋರಿ ಬರೀತೀರಾ ಅಂತಂದು, ನೋಡಿ ಬೇಕಾದರೆ ಇದು ಅಂತ. ನಿಜವಾಗ್ಲೂ ಇದು ಲವ್ ಸ್ಟೋರಿ. ಉತ್ತರಕಾಂಡ ಬರೆದ ಮೇಲೆ ಯಾವುದೂ ನನ್ನ ತಲೆ ಒಳಗೆ ಬಂದಿಲ್ಲ. ಬರುತ್ತೋ ಇಲ್ಲವೋ ಅದು ಗೊತ್ತಿಲ್ಲ. ಹಿಂದೂ ಎಷ್ಟೋ ಸಲ ಹಾಗೆ ಆಗಿತ್ತು, ಒಂದು ಕಾದಂಬರಿ ಬರೆದ ಮೇಲೆ ಇನ್ನೇನಿಲ್ಲಪ್ಪ ಮುಂದೆ ನನಗೇನೋ ಹೊಳೆಯೋಲ್ಲ ಅನ್ನುವಂಥ ಸ್ಥಿತಿ ಇತ್ತು. ಆಮೇಲೆ ಇನ್ಯಾವಾಗಲೂ ಇದ್ದಕ್ಕಿದ್ದಾಗೆ ಹೊಳೆದು ಬಿಡಬೇಕಿತ್ತು. ಆಮೇಲೆ ಅದನ್ಯಾವುದೋ ರೂಪ ತಳ್ಕೊಳೋದು, ಹೇಗೋ ಅದೊಂದು ಕಾದಂಬರಿಯಾಗಿ ಬೆಳೆಯೋದು ಎಲ್ಲ ಆಗಿರೋದು ಹಾಗೇನೆ. ಈಗಲೂ ಕೂಡ ಹಾಗೆ ಆಗಬಹುದು, ಆಗದೇನೂ ಇರಬಹುದು. ಅದರಿಂದ ಸದ್ಯದೊಳಗೆ ಮುಂದಿನ ಕೃತಿ ಅಂತ ಹೇಳೋದು ಯಾವುದೂ ಇಲ್ಲ ನನ್ನಲ್ಲಿ. ಭೈರಪ್ಪನವ್ರದ್ದು ಇದುವರೆಗೆ 24 ಕಾದಂಬರಿಗಳು ಬಂದಿವೆ. ಅವರ ಭಿತ್ತಿಯನ್ನು ಸೇರಿಸ್ಕೊಂಡ್ರೆ 25 ಆಗುತ್ತೆ. ಅದು ಕಥನದ ಪ್ರಕಾರಗಳನ್ನು ಮತ್ತು ಕಥನದ ಅದರ ಬನಿಯನ್ನು ಬಹುಶಃ ಕುಮಾರವ್ಯಾಸನ ತರುವಾಯ ಅವರು ಹಾಗೆ ಬಳಸಿದವರು ನಮ್ಮಲ್ಲಿ ಯಾರೂ ಇಲ್ಲ. ಭೈರಪ್ಪನವರನ್ನು ಕುರಿತು ಇದುವರೆಗೆ 25 ಗ್ರಂಥಗಳು ಬಂದಿವೆ. ನಾನು ಕೃತಿಯನ್ನು ಓದಿ ಏನೋ ಸಮಾಜ ಉದ್ಧಾರ ಮಾಡ್ತೀನಿ, ರಾಜಕೀಯ ಕ್ರಾಂತಿ ಮಾಡ್ತೀನಿ, ಎಕನಾಮಿಕ್ ಇದನ್ನು ಬದಲಾಯಿಸ್ಬಿಡ್ತೀನಿ ಅನ್ನೋದೆಲ್ಲನೂ ಸುಳ್ಳು. ಅದು ಯಾವ ಕೃತಿಯಿಂದಲೂ ಆಗೋಲ್ಲ. ನನ್ನ ಕೃತಿಯನ್ನು ಓದೋದ್ರಿಂದ ನಿಮ್ಮ ಅನುಭವದ ಸೂಕ್ಷ್ಮತೆ ಸಂಸ್ಕಾರಗೊಳ್ಳುತ್ತೆ. ಕರ್ನಾಟಕಕ್ಕೆ ಕುವೆಂಪು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಮೊದಲ ಲೇಖಕರಾದರೆ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಮೊದಲ ಲೇಖಕರು ಭೈರಪ್ಪನವರು. ಭೈರಪ್ಪನವರು ಯಾವತ್ತೂ ಕೂಡ ಪ್ರಶಸ್ತಿಗಳ ಹಿಂದೆ ಬಿದ್ದು ಹೋದಂಥವರಲ್ಲ. ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಿಂದ ಹಿಡಿದು ಇತ್ತೀಚೆಗೆ ನೃಪತುಂಗ ಪ್ರಶಸ್ತಿಯವರೆಗೆ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲದಷ್ಟಾಗಿದೆ ಅದು. ನಿಮ್ಮ ಪ್ರೀತಿಗೆ ನಾನು ಪ್ರತಿಯಾಗಿ ಪ್ರೀತಿಯನ್ನು ಕೊಡ್ತೀನಿ. ನಮಸ್ಕಾರ. ಇವತ್ತು ನೀವು ನನ್ನ ಸಾವು ಅಂದ್ರೆ ಏನು ಅಂತ ಕೇಳಿದ್ರೆ
ಏನಿಲ್ಲ, ನಮ್ಮ ಮೆಡಿಕಲ್ ಡಾಕ್ಟ್ರುಗಳು ಬ್ರೈನ್ ಡೆಡ್ ಅಂತ ಹೇಳ್ತಾರೆ. ಹೃದಯ ಹೊಡ್ಕೊಳ್ಳೋದು ನಿಂತರೂ ಕೂಡ ಸತ್ತಿರೋಲ್ಲ. ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗುವುದು ನಿಂತು ಬಿಟ್ಟರೆ ಎಷ್ಟು ಒಂದು 3-4 ಸೆಕೆಂಡ್ ಆಕ್ಸಿಜನ್ ಸಿಕ್ತು ಬ್ರೈನ್ ಡೆಡ್ ಆಗೋಗ್ಬಿಡು, ಅದಕ್ಕೆ ಸಾವು ಅಂತ ಹೆಸರು ಅಂತ ಮೆಡಿಕಲಿ ಹೇಳ್ತಾರೆ. ಅದು ನನಗೆ ಅದರ ಆಚೆಗೇನೋ ತೋಚೋದಿಲ್ಲ. ಇದಕ್ಕೀಗ ನನಗೆ ಈಗ 86 ವರ್ಷ ಆಗಿದೆ, ನನಗೆ ತಾವು ಬರುವ ವಯಸ್ಸೇ ಆಯಿತು. ಅವಾಗ ಏನು ಸತ್ತರೆ ಅಂತಂದರೆ ಸಾವು ಅದರ ಆಚೆ ದೃಷ್ಟಿಯಿಂದ ಏನೂ ಹೇಳೋಕ್ಕಾಗಲ್ಲ. ಒಬ್ಬ ನಾರ್ಮಲ್ ಮನುಷ್ಯನಿಗೆ ಸಾವು ಅಂತಂದ್ರೆ ಬೇಡ. ಯಾಕೆ ಬೇಡ? ನಾನೇ ಆಲೋಚನೆ ಮಾಡಿದ್ದೀನಿ. ನನಗೆ ಇವಾಗ ಇಷ್ಟು ವರ್ಷ ಆಯಿತು, ಸಾವು ಬರುತ್ತೆ, ಆದರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂದರೆ ಇಲ್ಲ, ನಾನು ಸ್ವೀಕರಿಸೋಕ್ಕೆ ನಾನು ಸಿದ್ಧವಾಗಿಲ್ಲ. ಯಾಕೆ ಅಂದರೆ ನನಗೆ ಈ ಜೀವನದ ಬಗ್ಗೆ ಬಹಳ ಪ್ರೀತಿ ಇದೆ. ಇದರೊಳಗೆಲ್ಲ ಈ ನೋಡಿ ಎಷ್ಟು ಈ ಹಸಿರಿನೊಳಗೆ ಎಂಥ ನಾನು ಇಂಥದ್ದು ಎಷ್ಟೋ ಉದ್ಯಾನವನಗಳನ್ನು ನೋಡಿದ್ದೀನಿ, ಎಷ್ಟೋ ಕಾಡುಗಳನ್ನು ನೋಡಿದ್ದೀನಿ. ಅದರದ್ದೆಲ್ಲನೂ ಆ ನೆನಪೆಲ್ಲ ನನ್ನ ಮನಸ್ಸೊಳಗಿರುತ್ತೆ. ನಂಗೆ ಇನ್ನೂ ಇಂಥದ್ದು ನೋಡಬೇಕು ಅನ್ನೋ ಆಸೆ ಇರುತ್ತೆ, ಇನ್ನೊಂದು ಸಲ ಹಿಮಾಲಯಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆಮೇಲೆ ನಾನು ತಿಂದಿರುವಂಥ ಒಳ್ಳೆಯ ಊಟ ಯಾವಾಗಲಾರು ಜ್ಞಾಪಕ ಬರುತ್ತೆ, ನಾನು ಅದನ್ನು ತಿನ್ನಬೇಕು ಅಂತಲೂ ಬರುತ್ತೆ. ನನ್ನ ಮಿತ್ರರು, ನನ್ನ ಕುಟುಂಬ, ಇವು ಎಲ್ಲನೂ ಅದರ ಮೇಲೆ ಪ್ರೀತಿ ಇದ್ದೇ ಇರುತ್ತಲ್ಲ, ಅವರನ್ನೆಲ್ಲ ಬಿಟ್ಟು ಹೋದರೆ ಉಳಿದದ್ದೇನು ಎಲ್ಲ ಶೂನ್ಯ. ಇದೆಲ್ಲ ಸೇರಿ ಜೀವನ ಪ್ರೀತಿ ಅಂದರೆ ಇದೇನೆ. ಅದನ್ನು ಅದು ನನಗೇನು ಹೋಗಿಲ್ಲ. ಆದ್ದರಿಂದ ನಾನು ಸಾವನ್ನು ಸ್ವಾಗತಿಸೋದಿಲ್ಲ. ಬಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ. रंग